ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಅರಿಶ್ ಕ್ಯಾಶ್ ಏರಿಯಾದ ಅರ್ಪಿಸುವ ಒಗಂಡಬಿ ಪವರ್ಡ್ ಬೈ ಇಮಾಮಿ ಎಲ್ಡಿ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ಯುನಿಬಿಕ್ ಕುಕೀಸ್ ಕಿಚನ್ ಪಾರ್ಟ್ನರ್ ಐಡಿಯಲ್ ಕುಕ್ವೇರ್ ಅಂಡ್ ಅಪ್ಲಯನ್ಸಸ್ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುಳ್ಳಿಯವರೇ ಯಾರು ಬರ್ತಾ ಇದ್ದಾರೆ, ಏನು ವಿಶೇಷವಾದ ಅಡುಗೆನ ಮಾಡಿ ತೋರಿಸ್ತಾ ಇದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಹಳ್ಳಿ ಅಡುಗೆ ಸ್ಪೆಷಲಿಸ್ಟ್ ಸುಚಿತಾ ಅವರು ಬರ್ತಾ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಒಂದು ವೈವಿಧ್ಯಮಯ ಅಡುಗೆನ ಮಾಡಿ ತೋರಿಸ್ತಾ ಇದ್ದಾರೆ. ಎಂಟೇರು ನವೆಂಬರ್ ತಿಂಗಳು ಪೂರ್ತಿಯಾಗಿ ನಾವು ಏನು ಮಾಡಿದ್ವಿ ಅಂತ ಹೇಳಿದ್ರೆ ನಮ್ಮ ಹಳ್ಳಿ ಒಂದು ವೈಶಿಷ್ಟ್ಯವಾದಂಥ ಅಡುಗೆಗಳನ್ನ ತೋರಿಸ್ಬೇಕು ಅಂತ ಶುರು ಮಾಡಿದ್ವಿ. ಇನ್ನೇನು ಮುಗಿತಾ ಬಂದಿದೆ. ಈ ಹಳ್ಳಿ ಅಡುಗೆನಲ್ಲಿ ಇವತ್ತಿನ ತೋರಿಸುವಂಥ ಅಡುಗೆ ಕಟ್ಟ ಕಡೆ ಅಡುಗೆ ಇದು. ಇದನ್ನು ತೋರಿಸೋಕ್ಕೋಸ್ಕರ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಒನ್ ಅಂಡ್ ಒನ್ಲಿ ಸುಚಿತಾ ಅವರೇ. ಬನ್ನಿ ಮೇಡಮ್. ನಮಸ್ಕಾರ ಮೇಡಮ್. ಇವತ್ತು ಲಾಸ್ಟ್ ಅಡುಗೆ ಗೊತ್ತಾ ನಿಮಗೆ? ನಮಸ್ಕಾರ. ಹಳ್ಳಿ ಅಡುಗೆ ಸ್ಪೆಷಲ್ ಇವತ್ತು ಲಾಸ್ಟ್ ಅಡುಗೆ ಏನು ಮಾಡ್ತಾ ಇದ್ದೀರಾ? ಕಡೆ ಅಡುಗೆ ಕಡೆಯಾಗಿ ಇವತ್ತು ಕರ್ಮೀನ್ ಸಾರು ಮಾಡ್ತಾ ಇದ್ದೀನಿ. ಬರಲ್ಲ ನಾನು ಯಾಕೆ ನಿಮ್ಗೆ ಇಷ್ಟ ಆಗೋದಿಲ್ಲ ಅಂತ ಆ ರೀತಿ ಹೇಳ್ತಾ ಇದ್ದೀರಾ? ಅಲ್ಲ, ಸುಮ್ಮನೆ ಹೇಳಿದೆ. ಕರ್ಮೀನ್ ಸಾರು ಮಾಡ್ತಾ ಇದ್ದೀರಾ? ಹೌದು. ಓಕೆ, ಕರಿಮೀನಿನ ಸಾರನ್ನ ಮಾಡಕ್ಕೆ ಏನೇನು ತಂದಿದ್ದೀರಾ ಸುಚಿತಾ ಅವರೇ? ಕರಿಮೀನು ಸಾಂಬಾರ್ ಬೇಕಾಗುವ ಸಾಮಗ್ರಿಗಳು: ಕರಿಮೀನು, ಒಣಗಿದ ಅವರೆಕಾಳು, ಬದನೆಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮ್ಯಾಟೊ, ಹುಣಸೆಹಣ್ಣು, ತೆಂಗಿನಕಾಯಿ ತುರಿ, ಅರಿಶಿನ, ಸಾಂಬಾರ್ ಪುಡಿ, ಕರಿಬೇವು, ಸಾಸಿವೆ, ಉಪ್ಪು, ಎಣ್ಣೆ. ಶುರು ಮಾಡುವ. ಶುರು. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಫಸ್ಟ್ ನನಗೆ ಇದು ಒಣ ಅವರೆಕಾಳು ತಗೊಂಡಿದ್ದೀನಿ. ಹೌದು. ಇದ್ರನ್ನ ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಒಂದು ಬಾಣ್ಲಿ ಕೊಟ್ಬಿಡಿ ಬೇಗ ಆಗಂತ. ಎಣ್ಣೆ ಹಾಕ್ಲಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಎಲ್ಡಿ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಅವರೇ ಕಾಯಿ ಮುಗಿದ ಮೇಲೆ ಕಾಳಾಗುತ್ತಲ್ಲ, ಒಣಗಿಸಿಟ್ಕೊಂಡಿರ್ತೀವಿ. ಯಾವಾಗ ಬೇಕು, ಯಾಕಂದ್ರೆ ಇದೆಲ್ಲ ಫುಲ್ ಒಣಗಿರೋದೇನೆ. ಯಾಕಂದ್ರೆ ಯಾವಾಗ ಅವರೆಕಾಯಿ ತಿನ್ಬೇಕು ಅನ್ಸುತ್ತೋ ಒಣಗಿರೋದು ಸಿಗುತ್ತೆ. ಯಾವಾಗ ಮೀನು ಸಿರ್ಬೇಕು, ಯಾಕಂದ್ರೆ ಹಳ್ಳಿ ಕಡೆಯಲ್ಲಿ ಏನಾಗ್ತಿತ್ತು ಅಂದ್ರೆ ಮೀನೆಲ್ಲ ವರ್ಷ ಇಡೀ ಸಿಗ್ತಾ ಇರಲಿಲ್ಲ ಮೊದಲು. ಅದನ್ನೆಲ್ಲ ಉಪ್ಪು ಹಾಕಿ ಅದು ಒಣಗಿರೋಂಥ ಮೀನು ಯಾವಾಗಲೂ ತಿನ್ಬೇಕು ಅಂದ್ರೆ ಈ ಥರ ಸಾರುಗಳನ್ನ ಮಾಡ್ಕೊಳ್ತಾ ಇದ್ರು. ಜೊತೆಗೆ ಇದು ಚಳಿಗಾಲದ ಸಾರು ಆಕ್ಚುಲಾಗಿ. ಇದು ನವೆಂಬರ್ ಮತ್ತೆ ಡಿಸೆಂಬರ್ ತಿಂಗಳಲ್ಲಿ ಏನ್ ಚಳಿಗಾಲ ಬರುತ್ತೋ ಅವಾಗ ಇದನ್ನ ಮಾಡ್ತಾ ಇದ್ರು. ಸ್ವಲ್ಪ ಯಾಕಂದ್ರೆ ಸ್ವಲ್ಪ ಉಷ್ಣ ಜಾಸ್ತಿ. ಈ ಒಣ ಅವರೆಕಾಳು ಅಷ್ಟೇ ಸ್ವಲ್ಪ ಉಷ್ಣ ಜಾಸ್ತಿ. ಎಸ್ ಮೇಡಮ್. ಒಣ ಅವರೆಕಾಳು ಹಾಕ್ತಾ ಇದ್ದೀನಿ. ಓಹೋ, ಏನ್ ಮೇಡಮ್ ಇಷ್ಟೊಂದು ತಂದ್ಬಿಟ್ಟಿದ್ದೀರಾ ಅವರೆಕಾಳನ್ನ? ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಎಣ್ಣೆ ಹಾಕಿ ಹುರ್ಕೋಬೇಕಾ? ಯಾವ್ಯಾವ ಎಣ್ಣೆ ಹಾಕಿ ಹುರಿತಾರೆ ಇದನ್ನ? ಅದು ಹೇಳಿದ್ರೆ ನಿಮ್ಗೆ ಇಷ್ಟ ಆಗೋದಿಲ್ಲ. ಪರವಾಗಿಲ್ಲ, ಹೇಳ್ಬಿಡಿ. ಬಟ್ ಇದು ಹಳೆ ಅಡುಗೆ. ಓಕೆ. ನಾನು ಚಿಕ್ಕವಳಿದ್ದಾಗ ನಮ್ಮಮ್ಮ ಮಾಡೋರು. ಅವಾಗ ಏನ್ ನಷ್ಟ ಆಗಿರ್ರಿ? ಹರಳೆಣ್ಣೆ ಹಾಕಿ ಉರಿಯೋರು. ಅವತ್ತೇನಾದ್ರು ನಿಮ್ ಮನೆಗೆ ಬಂದಿದ್ರೆ ಗ್ಯಾರಂಟಿ ನಿಮ್ ಮನೆಗೆ ತಿರ್ಗಾ ಬರ್ತಾರೆ. ಇಲ್ಲ, ನಾನು ಸಣ್ಣವಳಿದ್ದಾಗ ತಿಂತಾ ಇರಲಿಲ್ಲ ಬಿಡಿ. ಪಾಪ ಕಟ ಕಟ. ಬಟ್ ಇವಾಗೆಲ್ಲ ಅದನ್ನೆಲ್ಲ ಯಾರು ಬಳಸಲ್ಲ. ಬಟ್ ಹಳ್ಳಿ ಕಡೆ ಹಾಕ್ತಾರೆ ಅಂತ ನಿಮ್ಗೆ ಹೇಳ್ತಾ ಇರೋದು. ವಿಧಾನ ಅದೇನೆ ಬಿಡಿ. ಇಲ್ಲ, ಚೆನ್ನಾಗಿ ಹುರಿಬೇಕು. ಸ್ವಲ್ಪ ಬಿಟ್ಬಿಡಿ. ಓಕೆ, ಎಣ್ಣೆನ ಹಾಕಿ ಚೆನ್ನಾಗಿ ಕಾಳನ್ನ ಹುರ್ಕೊಳ್ತಾ ಇದೀವಿ. ಇದು ಒಣಗಿರೋ ಅಂತ ಅವರೆಕಾಳು. ಇದು ವೆಜಿಟೇರಿಯನ್ಸ್ ಮಾಡ್ಕೋಬಹುದು. ಹೌದು, ವೆಜಿಟೇರಿಯನ್ ಮಾಡ್ಕೋಬಹುದು. ಇದೊಂದು ಬೇಡ, ಡ್ರೈ ಫಿಶ್ ಒಂದು ಬೇಡ. ಓಕೆ. ಒಣವರೆಕಾಳು, ಬದನೆಕಾಯಿ ಮತ್ತೆ ಇದು ಒಣಮೀನ್ ಜಾಗದಲ್ಲಿ ಆಲೂಗಡ್ಡೆ ಸಹ ಹಾಕೋಬಹುದು. ಓಕೆ. ಅಥವಾ ಬರೀ ಒಣವರೆಕಾಳು ಬದನೆಕಾಯಿ ಹಾಕಿ ಸಾರನ್ನ ಮಾಡ್ಕೋಬಹುದು. ಇದನ್ನ ಕಪ್ಪಾಗಬೇಕಾ ಇದು? ಓಹೋ, ಎಷ್ಟು ಚೆನ್ನಾಗಿ ಹುರಿತೀವಿ ಅಷ್ಟು ಬೇಗ ಬೇಯುತ್ತೆ. ಇದು ಒಳ್ಳೆ ಕೆಲಸ ಆಯ್ತು. ಮೀನ್ ಏನ್ ಮಾಡ್ತೀರಾ? ಅದನ್ನು ಉರಿಬೇಕಲ್ವಾ? ಅದು ಹುರ್ಕೋಬೇಕು. ಒಂದ್ ಸೈಡ್ ಬೇಕಿದ್ರೆ ಅದು ಇಟ್ಕೊಂಬೋಣ ರೀ. ಎರಡೆರಡು ಕಡೆ ಆಗ್ತಾ ಇರ್ಲಿ. ಅದೇ ಇಂಪಾರ್ಟೆಂಟ್. ಇದು ಬಿಡಿ, ನಾವು ನೋಡ್ಕೊಳ್ತೀವಿ. ನಮ್ ಕೆಲಸ, ನಿಮ್ ಕೆಲಸ ಅವ್ನು ಕೊಡ್ತೀವಿ. ಸೀದೋಗ್ಬಾರ್ದು. ಬನ್ರಿ ರೀ, ಏನ್ ಹೇಳ್ತೀರಾ ನೀವು? ಅದು ಹೆಂಗ್ ಹುರ್ಕೊಳ್ತೀರಾ ನೀವು? ಡ್ರೈಯಾ? ಓಕೆ. ಚೆನ್ನಾಗಿ ಅವರೆಕಾಳಿನ ಘಮ ಬರ್ತಾ ಇದೆ. ಅಡಿಗೆ ಮನೆ ಪೂರ್ತಿ ಅವರೆಕಾಳು ವಾಸನೆ ಬರ್ತಾ ಇದೆ ನೋಡಿ. ಓಕೆ 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 ಓಕೆ. ನೀವು ಎಣ್ಣೆ ಹಾಕ್ಲಾ? ಎಣ್ಣೆ ಬೇಡವಾ? ಬೇಡ, ಯಾಕಂದ್ರೆ ಇದನ್ನ ತೊಳಿಬೇಕು. ಇನ್ನ ತೊಳೆದಿಲ್ಲ. ಓಕೆ ಮೇಡಮ್. ಹುರ್ಕೊಂಡು ಆಮೇಲೆ ತೊಳೆಯೋದು. ಒಂದು 10 ನಿಮಿಷ ನೀರಲ್ಲಿ ನೆನೆಸಿಟ್ಟಾಗ ಅದ್ರ ಮಣ್ಣೆಲ್ಲ ಬಿಡುತ್ತೆ. ಓಕೆ. ಆಮೇಲೆ ತೊಳ್ಕೋಬೇಕು. ಓಕೆ ಮೇಡಮ್. ಓಹೋ, ನೀವು ಹೇಳಿದ್ರೆ ಕಪ್ಪಾಗ್ತಾ ಇದ್ದೀರಿ. ಇದು ಪಟ್ 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 ಅಂತ ಇದೆ ನೋಡಿ. ಸಿಡಿಬೇಕದು. ಅದು ಓಪನ್ ಆದಾಗ ಬೇಯುತ್ತೆ ಬೇಗ. ಎಲ್ಲ ಓಪನ್ ಆಗೋಯ್ತಲ್ರಿ? ಹೌದು, ಆ ತರ ಆದಾಗ ಅದಾಗಿದೆ ಅಂತ. ಆಗೋಯ್ತು ಸುಚಿತಾ. ಎಲ್ಲ ಓಪನ್ ಬಿಡಿಯೋದೆಲ್ಲ ಹಿಂಗೆ ಹೊಡಿತಾ ಇದೆಯಲ್ಲ? ಅದಾದಾಗ ಅದು ಆಗಿದೆ ಅಂತ ಬಿಟ್ಕೊಳ್ಳುತ್ತೆ. ಓಕೆ ಮೇಡಮ್. ಏನ್ರಿ ಇದು? ಮೀನು ತೊಳಿ ಹುರ್ಕೊಳ್ಳಿ. ಅದು ಮಾತ್ರ ನಾವು ಹುರಿಯಲ್ಲ, ನೀವು ಹುರ್ಕೊಳ್ಳಿ. ಎಣ್ಣೆ ಎಲ್ಲ ಬೇಡ, ಹಂಗೆ ಡ್ರೈ ಆಗಿ ಹುರ್ಕೋಬೇಕಾಗುತ್ತೆ. ಏನಕ್ಕೆ ಹುರ್ಕೋಬೇಕು ಈ ಕರ್ಮೀನ್ ಅಂತ ಹೇಳಿದ್ರೆ, ಇದರೊಳಗೆ ಬರೀ ಮಣ್ಣು ಉಪ್ಪು ಜಾಸ್ತಿ ಇರುತ್ತೆ. ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಗಮ್ ಅನ್ಬೇಕು. ಇಡೀ ರೋಡವ್ರಿಗೆ ಗೊತ್ತಾಗಬೇಕು ಇವತ್ತು ನಮ್ಮಲ್ಲಿ ಕರಿಮೀನಿನ ಸಾರು ಅಂತ. ಅಲ್ಲಿ ತನಕ ಹುರ್ಕೋಬೇಕು. ಹುರ್ಕೊಂಡಾದ ತಕ್ಷಣನೇ ಅದನ್ನ ಚೆನ್ನಾಗಿ ನೀರಲ್ಲಿ ಹಾಕಿ ತೊಳ್ಕೊಬೇಕು. ಒಂದ್ ಸ್ವಲ್ಪ ನೆನ್ಸಿಟ್ಬಿಟ್ಟಾಗ ಎಲ್ಲ ಕ್ಲೀನಾಗಿ ಬಿಟ್ಕೊಳ್ಳುತ್ತೆ ಮಣ್ಣು. ಆಹಾ, ಎಷ್ಟು ಮಣ್ಣು ಇರುತ್ತೆ ಅಂದ್ರೆ, ಮಣ್ಣು ಅಂದ್ರೆ ಅದು ಉಪ್ಪು. ಉಪ್ಪಲ್ಲೇ ಇದಿರೋದು, ಸಮುದ್ರದ ಮೀನಾಗಿರೋದ್ರಿಂದ ನೀವು ನೀರಲ್ಲಿ ನೆನೆಸಿಟ್ಟಾಗ ಆ ಮಣ್ಣು ಉಪ್ಪು ಎಲ್ಲ ಬಿಡುತ್ತೆ.
ಮೇಡಮ್ ಸಾಕ ನೋಡಿ, ಕಲರ್ ಚೇಂಜ್ ಆಗೋಯ್ತು, ಬ್ರೌನ್ ಆಗೋಯ್ತು ಎಲ್ಲಾನು. ಬ್ರೌನ್ ಆಗ್ಬೇಕದು. ಆಯ್ತ್ರಿ, ಆದಷ್ಟು ಬೇಗ ಬೇಯುತ್ತೆ. ನೋಡಿ ಎಲ್ಲ ಪಟ್ 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 ಅಂತ ಇದೆ ನೋಡಿ. ಆಫ್ ಮಾಡಿಬಿಡಿ ಸಾಕು. ಸಾಕಲ್ಲ, ಕಲರ್ ಚೇಂಜ್ ಆಯ್ತು, ಬ್ರೌನ್ ಕಲರ್ ಬರಬೇಕು. ಸಿಡೀತಿ ಹಿಂಗೆ ಓಪನ್ ಆಗಿರೋದು ಕಾಣ್ತಾ ಇದೆ ನೋಡಿ. ನೋಡಿ ಅದಾದಾಗ ಅದಾಗಿದೆ ಅಂತ ಸಾಕದು. ಕುಕ್ಕರ್ ಇಟ್ಬಿಡೋಣ ಅದನ್ನ ಬೇಯಕ್ಕೆ. ಓಕೆ, ಇಲ್ಲಿ ಕುಕ್ಕರ್ ಇಟ್ಕೊಂಡಿದೀವಿ, ವೆರಿ ಸಿಂಪಲ್. ಇದಕ್ಕೆ ನೀರು ಹಾಕಿ ಸುಚಿತವ್ರೆ. ಎಷ್ಟು ವಿಷಲ್ ಕೂಗಿಸ್ಕೋಬೇಕು ಮೇಡಮ್? 3 to 4. ಹೌದಾ? 3 ಸಾಕು, ಚೆನ್ನಾಗಿ ಹುರಿದಿದ್ದೀರಾ. ಓಕೆ, ನೋಡಿ ಹೆಂಗ್ ಹುರಿದಿದೀವಿ ನೋಡಿ. ಹಾಕೊಂಬಿಡ್ಲಾ? ಸಾಕು. ಓಕೆ, 3 ವಿಷಲ್ ಕೂಗಬೇಕು. ಓಕೆ, ನೋಡಿ ಪಕ್ಕದ ಮನೆಯವರೆಲ್ಲ ಬಂದ್ಬಿಟ್ರು. ಅಲ್ರಿ, ಹೋಗಿ ಹೋಗಿ, ನಿಮ್ಗೆಲ್ಲ ಇದು ನಾನ್ ವೆಜ್, ಹೋಗಿ ಹೋಗಿ ನೋಡಿ. ಅವ್ರು ಬಂದ್ಬಿಟ್ರು ನೋಡಿ, ಎಲ್ಲ ಅಕ್ಕಪಕ್ಕ ಮನೆಯೆಲ್ಲ ಬರೋಕ್ಕೆ ಶುರು ಆಗ್ಬಿಡ್ತಾರೆ. ಇನ್ನ ಫುಲ್ ಈ ಕಡೆ ಮನೆಯವ್ರು ಆ ಕಡೆ. ಅಂಕಲ್ ಬಾಯ್, ಕಿಟಕಿ ಹಾಕೊಳ್ಳಿ, ಕಿಟಕಿ ಹಾಕೊಳ್ಳಿ. ಬಾಯ್ ಅಂಕಲ್. ಸುಚಿತ್ ಅವ್ರೆ, ನೀವು ಅಡುಗೆ ಸಾಕಾಗಿದೆ ಮಾಡ್ತೀರಾ ಈಗ? ಅಂದ್ರೆ 3 ರೋಡವರು ತಿರುಗಿ ನೋಡ್ಬೇಕ್ರಿ. ಸಾಕು, ಚೆನ್ನಾಗಿ ಹುರಿದಿದ್ದೀನಿ. ಓಕೆ, ಈಗ ನೀರಲ್ಲಿ ನೆನೆಸಿಟ್ಬಿಟ್ಟು ತೊಳ್ಕೊಳ್ಳೋಣ. ಆಹಾ, ವೆರಿ ಗುಡ್. ಇವಾಗ ಏನಾಗುತ್ತೆ ಅಂದ್ರೆ ಅದ್ರಲ್ಲಿ ಇರ್ತಕ್ಕಂಥ ಉಪ್ಪಿನಂಶ, ಮಣ್ಣಿನ ಅಂಶಗಳೆಲ್ಲ ಕೆಳಗಡೆ ಬೀಳುತ್ತೆ. ಚೆನ್ನಾಗಿ ತೊಳಿಬೇಕು. ಖಾರ ರೆಡಿ ಮಾಡ್ಕೊಳ್ಳೋಣ ಈಗ. ಹಾಕಿ. ತೆಂಗಿನ ತುರಿ, ಆಮೇಲೆ ಈರುಳ್ಳಿ, ವೆರಿ ಗುಡ್ ಮೇಡಮ್. ಆಮೇಲೆ ಬೆಳ್ಳುಳ್ಳಿ. ಎಸ್ ಮೇಡಮ್. ಇದು ಸಾಂಬಾರ್ ಪುಡಿ. ದಿನ ಮನೇಲಿ ಏನು ಬಳಸ್ತೀವಿ, ಓಕೆ. ದಿನ ಸಾರಿನ ಪುಡಿ. ಖಾರ ನೋಡ್ಕೊಂಡು ಅವ್ರ ಮನೆ ಪ್ರಕಾರ ಎಷ್ಟು ಬೇಕಷ್ಟು. ಓಕೆ, ಹಳ್ಳಿ ಅಡುಗೆ ಶುರುವಾದಾಗಿಂದ ಸುಚಿತ್ರ ಅವರು ಒಳ್ಳೆ ಮಣ್ಣಿನ ಪಾತ್ರೆಗಳಲ್ಲಿ ಅಡುಗೆ ಮಾಡಿ ತೋರಿಸ್ತಾರೆ. ಅದ್ರ ರುಚಿನೇ ಬೇರೆ. 4 ವಿಷಲ್ ಕೂಗಿದೆ. ಇದರೊಳಗೆ ಅವರೇ ಕಾಳನ್ನು ಹಾಕಿದೀವಿ. ಅವರೇ ಕಾಳನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಸ್ವಲ್ಪ ಕಲರ್ ಚೇಂಜ್ ಮಾಡಿಸಿ ಕಾಳಿಂದು ಇದರೊಳಗೆ ಹಾಕಿದೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದ್ದೀವಿ ಇಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಹೀಟ್ ಆಗಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ, ಆದರೆ ಬಿಸಿ ತುಂಬ ಹೊತ್ತು ಪಾತ್ರೆ ಒಳಗೆ ಉಳ್ಕೊಳ್ಳುತ್ತೆ. ಅದೇ ಈ ಮಣ್ಣಿನ ಮಡಕೆಗಳ ಸ್ಪೆಷಾಲಿಟಿ. ಸಾರು ಮಾಡಿಟ್ಬಿಟ್ರೆ ಮತ್ತೆ ಬಿಸಿ ಮಾಡೋದು ಬೇಕಾಗಲ್ಲ. ಸುಮಾರು ಹೊತ್ತು ಹಾಗೆ ಬಿಸಿ ಹಾಗೆ ಇರುತ್ತೆ ಮಡಕೆ ಪಾತ್ರೆ. ಓಕೆ ಮೇಡಮ್. ಒಗ್ಗರಣೆಗೆ ಸಾಸಿವೆ ಹಾಕ್ತಾ ಇದ್ದೀನಿ. ಓಕೆ, ಎಷ್ಟು ದೊಡ್ಡ ಪಾತ್ರೆಯಲ್ಲಿ ಮಾಡ್ತಾ ಇದ್ದೀರಿ ಸುಚಿತಾ ರೀ? ಏನು ಮನೆಗೆ ವಾಪಸ್ ಹೋಗ್ತೀರೇನ್ರಿ ನೀವು? ಬೆಳ್ಳುಳ್ಳಿ ಜಜ್ಜಿರಂಥದ್ದು. ಓಕೆ, ಖಾರಕ್ಕೂ ಹಾಕಿದ್ದೀನಿ. ಓಕೆ. ಓಹೋ, ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ ಘಮ. ಹೌದೌದು. ಕಲ್ಲಲ್ಲಿ ಚಚ್ಚ ಹಾಕಿದಾಗ ಒಳ್ಳೆ ರುಚಿ. ಎಸ್, ಈ ಪೇಸ್ಟ್ ಹಾಕೋದಕ್ಕಿಂತ ಈ ರೀತಿ ಹಾಕಿದ್ರೆ ಬೆಸ್ಟ್, ಒಳ್ಳೆ ರುಚಿನೂ ಚೆನ್ನಾಗಿರುತ್ತೆ. ಕರಿಬೇವು ಹಾಕೊಳ್ಳೋಣ. ಹಾಕಿ. ಬೆಳ್ಳುಳ್ಳಿ ಸ್ವಲ್ಪ ಕೆಂಪಾದ್ರೆ ಅದು ಚೆನ್ನಾಗಿರುತ್ತೆ. ಓಕೆ, ಬದನೆಕಾಯಿ ಹಾಕೊಳ್ಳೋಣ. ಓಹೋ, ಗುಂಡ್ ಬದನೆಕಾಯಿ ಇದು? ಗುಂಡು ಬಂದಿತ್ತು. ಅರ್ಶಿನ ಪುಡಿ ಹಾಕಿ. ರವಿಯವರ ಅರ್ಶಿನ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸಾಕು. ಬೆಳ್ಳುಳ್ಳಿ ಕರಿಬೇವುದು ಘಮ ಬರ್ತಾ ಇದೆ. ಬೆಳ್ಳುಳ್ಳಿ ಜಜ್ಜಿರೋ ಅಂತ ಬೆಳ್ಳುಳ್ಳಿ, ಕರಿಬೇವು, ಅದರ ಜೊತೆಗೆ ಈಗ ಬದನೆಕಾಯಿ. ಮೀನು ಕಡೆಯಲ್ಲಿ ಹಾಕೊಳ್ತೀರಾ ಕರಿಮೀನ? ಹೌದು. ಫಸ್ಟು ಅವರೆಕಾಳು ಬೆಂದಾದ್ಮೇಲೆ ನೀವು ಅದಕ್ಕೆ ಖಾರ ಎಲ್ಲ ಬೆಂದ ಮೇಲೆ ಓಕೆ ಮೀನ್ನ ಕಡೆಯಲ್ಲಿ ಹಾಕೋದು. ಓಕೆ, ಖಾರ ಹಾಕೊಳ್ಳೋಣ. ಹಾಕ್ಬಿಡಿ ಮೇಡಮ್. ರುಬ್ಬಿರಂತ ಖಾರ. ಎಸ್ ಮೇಡಮ್. ಓಹೋ, ಅವರೆಕಾಳು ಸಾರಂದ್ರೆ ಅವರೆಕಾಳು ಸಾರೇ ಬಿಡಿ. ಹೌದು, ಚೆನ್ನಾಗಿರುತ್ತೆ ಇದು ಆ್ಯಕ್ಚುಲಿ. ಎಣ್ಣೆಲಿ ಒಳ್ಳೆ ಫ್ರೈ ಆಗ್ತಿದೆಯಲ್ಲ ಅದು. ಹೌದು. ಖಾರ, ಬದನೆಕಾಯಿ, ಸಾರಿನ ಘಮ ಬಂತು. ಖಾರ ಹಾಕಿದ್ರೆ ಟೊಮೆಟೊ ಹಾಕೊಳ್ಳೋಣ. ಹಾಕಿ ಮೇಡಮ್. 2 ಟೊಮೆಟೊ ಅಷ್ಟಿದೆ ಇಲ್ಲಿ. ಟೊಮೆಟೊ ಹಾಕಿದೀವಿ, ರುಬ್ಕೊಂಡಿರುವಂಥ ಖಾರನೂ ಕೂಡ ಹಾಕಿದೀವಿ.
ಇನ್ನೇನು ಇಲ್ಲಿ ಬೆಂದಿರೋ ಅಂತ ಅವರೆಕಾಳು, ಆ ಕಡೆ ನೆನೆಸಿರೋ ಅಂತ ಮೀನು ಎರಡು ಹಾಕಿದ್ರೆ ಕರಿಮೀನಿನ ಸಾರು ಹಳ್ಳಿಯ ಸ್ಪೆಷಲ್ ಮುಗ್ದೇ ಹೋಗುತ್ತೆ. ನೀರು ಹಾಕೋಬೋದಾ ಸುಜಿ ಅವ್ರೆ? ಹಾ, ಮತ್ತೆ ನೋಡ್ರಿ ಎಲ್ಲ ಬೆಂದು ಸೊಪ್ಪಾಗ್ಬಿಟ್ಟಿದ್ದೀರಿ. ನೀರಲ್ಲೇ ಕಾಳಿನಂಶ ಎಲ್ಲ ಅದ್ರೊಳಗೆ ಇರುತ್ತೆ. ಹಾಕ್ಲಾ? ಓಹೋ, ನೀರೇನ್ ಮ್ಯಾಕದ್ ಬೇಕಾಗಿಲ್ಲ, ಇದೇ ನೀರೇ ಸಾಕಲ್ಲ, ಸ್ಟಾಕ್. ಹುಣಸೆ ಹಣ್ಣು ರಸ ಹಾಕ್ತೀನಿ ಸ್ವಲ್ಪ. ಬೇಕೇ ಬೇಕಿದಕ್ಕೆ? ಹೌದು, ಹುಳಿ ಇರ್ಲೇಬೇಕು ಯಾವುದೇ ಫಿಶ್ಗಾದ್ರೂ. ಓಕೆ. ಯಾವುದೇ ಫಿಶ್ ಯಾವುದೇ ವಿಧಾನ ಮಾಡಿ, ಸಾರೇ ಮಾಡಿ, ಫ್ರೈಯೇ ಮಾಡಿ, ಏನೇ ಮಾಡಿ, ಓಕೆ, ಹುಳಿ ಇರ್ಲೇಬೇಕು. ಎಸ್ ಮೇಡಮ್, ಹುಳಿ ಇರುತ್ತೆ ಬಿಡಿ. ಹುಳಿ ಹಿಂಗ್ ಹಾಕಿದ್ರೆ ಇದ್ರೇನೆ ಹುಳಿ ಬರುತ್ತೆ ಮೀನಿಗೆ ರುಚಿ. ಅಂತ ಹುಳಿ ಹಿಂಡ್ತೀರಾ? ಹಿಂಡಿ ಉಪ್ಪು ಹಾಕಿ ಆಮೇಲೆ ಹುಳಿ ಹಾಕೊಳ್ಳೋಣ. ಓಕೆ. ಮೀನ್ ಹಾಕೋದು ಮರ್ತ್ಬಿಟ್ಟಿರಿ ಆಮೇಲೆ ಗ್ರಾಚಾರ ಮೀನ್ ಕಡೆಯಲ್ಲಿ ಕಡೆನಲ್ಲ. ಸ್ವಲ್ಪ ಉಪ್ಪು ಕಡಿಮೆನೆ ಹಾಕ್ಬೇಕು, ಯಾಕಂದ್ರೆ ಮೀನ್ ಉಪ್ಪೇ ಹಾಕೋದ್ ಬೇಡ ಅಂತಾರೆ ತುಂಬಾ ಜನ. ತುಂಬಾ ಕಡಿಮೆ ಹಾಕ್ರಿ, ತುಂಬಾ ಕಡಿಮೆ ಹಾಕ್ರಿ. ಇಷ್ಟಿರ್ಲಿ. ಓಕೆ, ಸಾಕು. ಏನಕ್ಕೆ ಅಂದ್ರೆ ಆ ಮೀನಿನಲ್ಲಿ ಉಪ್ಪಿನ ಅಂಶ ಇರುತ್ತೆ. ಆದ್ದರಿಂದ ಅದನ್ನ ಒಣಗಿಸಿ ನೀವು ಇಡಬೇಕಾದಾಗ ಉಪ್ಪಿನಲ್ಲಿ ಹಾಕಿ ನೆನೆಸಿಟ್ಟಿರ್ತಾರೆ. ಸಾರನ್ನು ಮಾಡಬೇಕಾದರೆ ಉಪ್ಪನ್ನು ಕಡಿಮೆ ಹಾಕಿ. ಕರೆಕ್ಟಾ? ಹೌದು. ಹಾಕೊಳ್ಳಿ. ಸ್ವಲ್ಪ ಹುಳಿ ಹಾಕೊಳ್ಳೋಣ. ಎಸ್ ಮೇಡಮ್. ಒಳ್ಳೆ ಅವರೆಕಾಳು ಸಾರು ಅಂತಾರಲ್ಲ, ಇದೇ ಅವರೆಕಾಳು ಸಾರು. ಇಷ್ಟಕ್ಕೆ ನಿಲ್ಸ್ಕೊಂಡ್ರೆ ಇದಕ್ಕೊಂದು ಆಲೂಗಡ್ಡೆ ಹಾಕಿದ್ರೆ ಅವರೆಕಾಳು ಸಾರು, ಒಳ್ಳೆ ಅವರೆಕಾಳು ಸಾರು. ಇದಕ್ಕೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾಡಿನರಿ ಆಗಿ ಏನಾರು ಬೇಕು ಅಂದ್ರೆ ಮೀನು ಹಾಕೋಬಹುದು. ಕರಿಮೀನು, ಒಣಗಿದಂತ ಮೀನು. ಓಕೆ. ಕುದೀತಾ ಇದೆ. ಕುದ್ದಾದ್ಮೇಲೆ ಒಂದು 2 ಕುದಿಯಷ್ಟು ಕುದಿಬೇಕಂದ್ರೆ ಎಂಡಲ್ಲಿ ನಾವು ಹುರಿದಿದ್ದೀವಿ, ಚೆನ್ನಾಗಿ ಕರಿಮೀನನ್ನು ಹುರ್ಕೊಂಡಿದ್ದೀವಿ, ಚೆನ್ನಾಗಿ ತೊಳ್ಕೊಂಡಿದ್ದೀವಿ. ಅದೇ ಇಂಪಾರ್ಟೆಂಟು. ಯಾಕೆಂದರೆ ಮಣ್ಣಿನ ಅಂಶ, ಉಪ್ಪಿನ ಅಂಶ ಎಲ್ಲ ಅದ್ರೊಳಗಿರುತ್ತೆ. ಆ ಮಣ್ಣಿನ ಅಂಶ ಎಲ್ಲ ಹೊರಗಡೆ ಹೋಗಬೇಕು. ಆದಮೇಲೆ ಇದಕ್ಕೆ ಹಾಕೋಬೇಕು ಫೈನಲ್ ಆಗಿ. ಕುದೀತಾ ಇದೆಯಲ್ಲ ಮೇಡಮ್? ಖಾರ ಚೆನ್ನಾಗಿ ಕುದಿಬೇಕು. ಕುದಿದೆ. ಖಾರ ಚೆನ್ನಾಗಿ ಸಾರು ಬೆಂದ್ಮೇಲೆ, ಓಕೆ, ಮುಕ್ಕಾಲು ಬೆಂದ್ಮೇಲೆ, ಓಕೆ, ಆಮೇಲೆ ಲಾಸ್ಟಲ್ಲಿ ಕರಿಮೀನ ಆ್ಯಡ್ ಮಾಡಿ ಹಾಕ್ಬಿಡಿ ಮೇಡಮ್. ಮುಚ್ಬಿಡಿ ಮೇಡಮ್. ಅವರೆಕಾಳು, ಒಂದು ಅವರೆಕಾಳು, ಒಂದು ಮೀನು ನಿಮ್ಮ ಲೆಕ್ಕ. ಓಹೋ, ನಿಮಗೆ ಇಷ್ಟ ಅಂತ ಜಾಸ್ತಿ ಹಾಕಿ. ನನ್ಗೆ ಭಾಳ ಇಷ್ಟ. ಹಾಕ್ರಿ. ಇದನ್ನ ಹಾಕ್ಬಿಟ್ಟು ಏನು ಜಾಸ್ತಿ ತಿರ್ಗಿಸ್ಬಾರ್ದು, ಬೇಡ, ಬಿಟ್ಬಿಡಿ. ಬೇಡ, ಹಾಗೆ ಬಿಟ್ಬಿಡಿ. ಮುಚ್ಬಿಡಿ. ಕ್ಲೋಸ್. ರೆಡಿನಾ ಮೇಡಮ್? ತೆಗೆದು ನೋಡೋಣ. ಆಹಾ, ಎಲ್ಲ ತೇಲ್ತಾ ಇದೆ ಮೇಲೆ. ತೇಲುತ್ತೆ ಅನ್ಕೊಂಡಿದ್ದೆ, ಮುಳ್ಕೊಂಬಿಟ್ಟಿದೆ ನನ್ನ ಮಗಂದೆಲ್ಲ. ತಗೊಳ್ಳಿ. ಬದನೆಕಾಯಿ ತೇಲ್ತಾ ಇದೆ. ಮೀನೆಲ್ಲ ಮಲ್ಕೊಂಬಿಟ್ಟಿದೆ. ಅದು ವೇಟ್ ಇರಲ್ವಲ್ಲ, ಓಕೆ, ಒಳಗಡೆ ಹೊಟ್ಟೋಗಿದೆ. ಆಹಾ, ಬಿಸಿ ಬಿಸಿ ಮುದ್ದೆ, ಕರಿಮೀನ್ ಸಾರು ಹೆಂಗಿರುತ್ತೆ ಅಂತ ನೆನ್ಸ್ಕೋಬೇಕು ನೀವು ಅದನ್ನ. ಕರಿಮೀನಿನ ಸಾರು ಕಮ್ಮಂತ ಇದೆ. ಕರಿಮೀನಿನ ಸಾರು, ಅದ್ರಲ್ಲಿ ಸ್ವಲ್ಪ ಏನದು ಒಣವರೆಕಾಳು, ಬದನೆಕಾಯಿಗಿಂತ ಏನದು ಜಜ್ಜಿ ಹಾಕಿರೋ ಅಂತ ಬೆಳ್ಳುಳ್ಳಿಯ ಘಮ. ಆಹಾ, ಅದ್ಭುತ ಮಾಡಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ಹಳ್ಳಿಯ ನಮ್ಮ ಹಳ್ಳಿ ಸ್ಪೆಷಲ್ ಕಾರ್ಯಕ್ರಮದಲ್ಲಿ. ಯಾಕಂದ್ರೆ ಇದೇ ನಮ್ಮ ಕಡೆಯ ಹಳ್ಳಿಯ ಸ್ಪೆಷಲ್ ಒಂದು ಕಡೆ ಡಿಶ್ಶು. ಇದನ್ನ ಯಾವ ರೀತಿ ಮಾಡಿದ್ರು ಒನ್ ಅಂಡ್ ಒನ್ಲಿ ಸುಚಿತ್ರಾ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಿದೀವಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ಕರಿಮೀನು ಸಾಂಬಾರ್ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಒಣಗಿದ ಅವರೆಕಾಳು ಹಾಕಿ ಹುರಿಯಿರಿ. ಕುಕ್ಕರ್ಗೆ ನೀರು, ಹುರಿದ ಅವರೆಕಾಳು ಹಾಕಿ 3 ವಿಷಲ್ ಕೂಗಿಸಿ. ಬಾಣಲಿಗೆ ಕರಿಮೀನು ಹಾಕಿ ಹುರಿದು ನೀರು ಹಾಕಿ ತೊಳೆದುಕೊಳ್ಳಿ. ಒಂದು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ, ಈರುಳ್ಳಿ, ಬೆಳ್ಳುಳ್ಳಿ, ಸಾಂಬಾರ್ ಪುಡಿ, ನೀರು ಹಾಕಿ ರುಬ್ಬಿ ಮಸಾಲ ತಯಾರಿಸಿಕೊಳ್ಳಿ. ಒಂದು ಮಡಕೆಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಸಾಸಿವೆ, ಜಜ್ಜಿದ ಬೆಳ್ಳುಳ್ಳಿ, ಕರಿಬೇವು, ಬದನೆಕಾಯಿ, ಅರಿಶಿನ, ರುಬ್ಬಿಕೊಂಡ ಮಸಾಲ, ಟೊಮ್ಯಾಟೊ, ಬೇಯಿಸಿಕೊಂಡ ಅವರೆಕಾಳು, ಉಪ್ಪು, ಹುಣಿಸೆ ರಸ, ಮಸಾಲ ನೀರು, ಹುರಿದು ತೊಳೆದ ಕರಿಮೀನು ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕರಿಮೀನು ಸಾಂಬಾರ್ ಅನ್ನದ ಜೊತೆ ಸವಿಯಲು ಸಿದ್ಧ. ಮುದ್ದೆ ತಿನ್ಬೇಕು ಆಕ್ಚುಲ್ ಆಗಿ. ಈ ಅವರೆಕಾಳು ಸಾರು ಅಂದ ತಕ್ಷಣ ಬಿಸಿ ಬಿಸಿ ಮುದ್ದೆ ಇರಬೇಕು ಅಂತ ತಲೆ ಬರಬೇಕು. ಮುರಳಿಯವರೇ, ಇವತ್ತು ಅವರೇ ಅಲ್ಲ, ನೀವು ಲಾಸ್ಟ್ ವೀಕ್ ಎಲ್ಲ ಎಷ್ಟೊಂದು ಎಲ್ಲ ಸಾರ್ಗು ಮುದ್ದೆ ತಿಂದ್ಬಿಟ್ಟಿದ್ದೀನಿ, ಹೆವಿ ಆಗೋಯ್ತು ಅಂತ ಇದ್ರಿ. ಅದಕ್ಕೆ ಒಂದು ಮುದ್ದೆ ಮಾಡಿ. ಅದಕ್ಕೆ ಇವತ್ತು ಲಾಸ್ಟ್ ವೀಕ್ ತಿಂದ್ರೆ ಈ ವೀಕ್ ತಿನ್ನೋದು ಬಿಡ್ಬಿಟ್ರಿ. ಸುಚಿತ್ರಾ, ಒಳ್ಳೆ ಕತೆ ಆಯ್ತು ನಿಮ್ದು. ಓಕೆ, ನೋ ಪ್ರಾಬ್ಲಮ್. ಅವರೆಕಾಳಿನ ಸಾರಿಗೆ ಬಿಸಿ ಬಿಸಿ ಅನ್ನ, ಅವರೆಕಾಳು ಸಾರು, ಅದಕ್ಕೆ ಒಂದು ಬದನೆಕಾಯಿ,
ಜೊತೆಗೆ ಮೀನುಗಳು. ಓಹೋ, ತುಂಬ ಜನ ಇಷ್ಟಪಟ್ಟು ತಿಂತಾರೆ ಇದನ್ನ. ತುಂಬ ಜನಕ್ಕೆ ಇಷ್ಟ ಕೂಡ. ಮಾಡ್ಕೊಳಕ್ಕೆ ತುಂಬ ಜನಕ್ಕೆ ಗೊತ್ತಿಲ್ಲ ಅಂದರೆ ಆರಾಮ ಮಾಡ್ಕೋಬೋದು. ಎಲ್ಲ ಕಾಲದಲ್ಲೂ ಮೀನು ಸಿಕ್ಕಲ್ಲ. ಹಳ್ಳಿಗಳ ಕಡೆ ಏನಾಗುತ್ತೆ ಅಂದರೆ ಒಂದ್ಸರಿ ಸಂತೆಗೆ ಹೋದಾಗಲೋ ಜಾತ್ರೆಗೆ ಹೋದಾಗಲೋ ತಂದು ಇಟ್ಕೊಳ್ತಾರೆ. ವಾರಕ್ಕೊಂದ್ಸರಿ ಸಂತೆಗೆ ಹೋಗೋದ್ರಿಂದ ಅಲ್ಲಿ ಸಿಗೋವಂಥ ಮೀನಿನ ತಂದು ವಾರದಲ್ಲಿ ಯಾವಾಗ ಬೇಕೋ ಮೀನು ಮಾಡುವಂಥ ಕ್ರಮ. ಅದಕ್ಕೋಸ್ಕರ ಈ ಒಣಗಿರೋ ಮೀನುಗಳು ಪ್ರಸಿದ್ಧಿಗೆ ಬಂದದ್ದು. ಆ ಒಣಗಿರೋ ಮೀನಿನ ಪ್ರಿಸರ್ವ್ ಮಾಡಬೇಕು ಅಂದರೆ ಉಪ್ಪನ್ನು ಹಾಕಿ ಪ್ರಿಸರ್ವ್ ಮಾಡಿರ್ತಾರೆ, ಅಂದರೆ ಜಾಸ್ತಿ ದಿನ ಕೆಡಬಾರ್ದು ಅಂತೇಳಿ. ಆದ್ದರಿಂದ ಮಾಡಬೇಕಂದ್ರೆ ಸಾರಿಗೆ ಸ್ವಲ್ಪ ಉಪ್ಪು ಕಡಿಮೆ ಹಾಕೊಳ್ಳಿ, ಚೆನ್ನಾಗಿ ತೊಳ್ಕೊಳ್ಳಿ, ಉಪ್ಪು ಮಣ್ಣೆಲ್ಲ ಈಚೆ ಹೋಗುತ್ತೆ. ಸಾರನ್ನ ಮಾಡ್ಕೊಳ್ಳಿ, ಮುದ್ದೆ ಬಾರಿಸ್ಕೊಳ್ಳಿ. ಚೆನ್ನಾಗಿ ಸುಜಿತ್ ಅವರೇ. ಇದು ಒಣವರೆಕಾಳು ಬದನೆಕಾಯಿನು ಅದು ಚೆನ್ನಾಗಿ ರುಚಿ ಬರುತ್ತೆ. ಯಾರು ಈ ಮೀನು ನೆನ್ಸ್ಕೊಂಡು ತಿಂತಾ ಇದ್ರೆ ತುಂಬಾ ಜನಕ್ಕೆ ಬಾಯಲ್ಲಿ ನೀರು ಬರುತ್ತೆ. ಉಪ್ಪು ಸ್ವಲ್ಪ ಕಡಿಮೆ ಹಾಕಿ ಬೇಕಂದ್ರೆ ಆಮೇಲೆ ಹಾಕೋಬಹುದು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮುರಳಿಯವರೇ. ನಮಗೂ ಅಡುಗೆ ಮಾಡಕ್ ಬರುತ್ತೆ. ನಮ್ಮ ಟೇಸ್ಟ್ ಒಂದ್ಸರಿ ನೋಡಿ ನಾವು ಏನೇನು ಇವತ್ತು ಅಡುಗೆ ತಯಾರು ಮಾಡ್ತೀವಿ ಅಂತ ಬಂದಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ರಾಜ್ಶ್ರೀ ಸೂರಜ್ ಸರ್. ರಾಜ್ಶ್ರೀ ಸೂರಜ್ ಅವರು ಏನ್ ಮಾಡ್ಕೊಂಡಿದ್ದೀರಾ? ನಾನು ಕೌನ್ಸಿಲರ್ ಸರ್. Okay. ನಾನು ಕಿಡ್ಸ್ ಮತ್ತೆ ಕೆರಿಯರ್ ಕೌನ್ಸಿಲಿಂಗ್, ಕಪಲ್ ಕೌನ್ಸಿಲಿಂಗ್ ಎಲ್ಲ ಮಾಡ್ತೀನಿ. ಹೌದೇನು? ಹೌದು ಸರ್. ಅಯ್ಯೋ ಮಧ್ಯೆ ಹೇಳಿದ್ರೆ ನಾನು ಕೌನ್ಸಿಲಿಂಗ್ ಮಾಡಿಸ್ಕೊಳ್ತಾ ಇದ್ದಲ್ಲ ನಿಮ್ಗೆ. ಖಂಡಿತ ಸರ್, ಈಗೂ ಲೇಟ್ ಆಗಿಲ್ಲ. ಓಕೆ, ಏನ್ ಮಾಡ್ತಾ ಇದ್ರಿ ಇವತ್ತು ನೀವು? ಇವತ್ತು ನಾನು ಇಟಾಲಿಯನ್ ಲ್ಯಾಂಪ್ ಚಾಪ್ಸ್ ಮಾಡ್ತೀನಿ. ಇಟಾಲಿಯನ್ ಲ್ಯಾಂಪ್ ಚಾಪ್ಸ್ ಮಾಡಕ್ಕೆ ಏನೇನ್ ತಂದಿದ್ದೀರಾ ರಾಶಿ? ಇಟಾಲಿಯನ್ ಲ್ಯಾಂಪ್ ಚಾಪ್ಸ್ ಬೇಕಾಗುವ ಸಾಮಗ್ರಿಗಳು: ಲ್ಯಾಂಪ್ ಚಾಪ್ಸ್, ಮಿಕ್ಸ್ಡ್ ಇಟಾಲಿಯನ್ ಹರ್ಬ್ಸ್, ಟೊಮೆಟೊ ಸಾಸ್, ಗ್ರೀನ್ ಚಿಲ್ಲಿ ಸಾಸ್, ರೆಡ್ ಚಿಲ್ಲಿ ಸಾಸ್, ಸೋಯಾ ಸಾಸ್, ಕಾಳು ಮೆಣಸಿನ ಪುಡಿ, ಉಪ್ಪು, ಬೆಣ್ಣೆ, ಆಲಿವ್ ಎಣ್ಣೆ. ಅಂದ್ರೆ ಎಲ್ಲ ಈ ಸಾಸ್ಗಳನ್ನ ಹಾಕಿ ಒಂದು ಚಾಪ್ಸ್. ಓಕೆ, ಈಸಿ ಟು ಮೇಕ್, ಗುಡ್ ಟು ಈಟ್, Okay. ಡಿಫ್ರೆಂಟ್ ಟು ಈಟ್. ಓಕೆ ರಾಶಿ ಶುರು ಮಾಡೋಣ. ಏನ್ ಮಾಡಿ ಫಸ್ಟ್ ನಾನು? ನನಗೊಂದು ಮಿಕ್ಸಿಂಗ್ ಬೌಲ್ ಬೇಕು. ಅದಕ್ಕೆ Okay. ಮುಂಚೆ ಇದು ಆಕ್ಚುಲಿ ಲ್ಯಾಂಪ್ ಚಾಪ್ಸ್ ಇದು ಆಲ್ರೆಡಿ ಬಾಯ್ಲ್ ಮಾಡಿದ್ದೀನಿ Okay. ವಿತ್ ಸಾಲ್ಟ್ ಅಂಡ್ ಪೆಪ್ಪರ್. ಸಾಲ್ಟು ಪೆಪ್ಪರ್ ಹಾಕಿ ಆ ಚಾಪ್ಸ್ ನ ಬೇಯಿಸ್ಬಿಡಿ. ಎಷ್ಟು ವಿಷಲ್ ಮಾಡ್ತಿದ್ದೀರಾ? ಒಂದು 4 ವಿಸಿಲ್ಸ್ ಆಗಿದೆ. ಓ ನೋ ಪ್ರಾಬ್ಲಮ್ ಆಗಿದ್ರೆ. ಫಸ್ಟ್ ನಾನು ಇದರಲ್ಲಿ Tomato ಟೊಮೆಟೊ sauce. ಸಾಸ್ ಹಾಕ್ತಾ ಇದ್ದೀನಿ. 1 ಸ್ಪೂನ್ ಟೊಮೆಟೊ ಸಾಸ್. ಓ 2 ಸ್ಪೂನ್ ಟೊಮೆಟೊ ಸಾಸ್. ಗ್ರೀನ್ ಚಿಲ್ಲಿ ಸಾಸ್. ಗ್ರೀನ್ ಚಿಲ್ಲಿ ಸಾಸ್. ಓಕೆ, ಏನ್ ಮಾಡ್ತೀರಾ ಫ್ರೀ ಟೈಮಲ್ಲಿ ರಾಶಿ? ಫ್ರೀ ಟೈಮ್ ಅಂತ ಇಲ್ಲ ಸರ್. ನನಗೆ 2 ಮಕ್ಕಳಿದ್ದಾರೆ. ಓಕೆ, ಏನ್ ಹೆಸರು? 2 ಗರ್ಲ್ಸ್, ದೀತ್ಯಾ ಅಂಡ್ ಆದ್ಯಾ. ಓಕೆ, ದೀತ್ಯಾ ಅಂಡ್ ಆದ್ಯಾ. ಹಾಯ್. ಓಕೆ, ಇದು ರೆಡ್ ಚಿಲ್ಲಿ ಸಾಸ್, ಓಕೆ, ರೆಡ್ ಚಿಲ್ಲಿ ಸಾಸ್, ಗ್ರೀನ್ ಚಿಲ್ಲಿ ಸಾಸ್, ಟೊಮೆಟೊ ಸಾಸ್, ಸೋಯಾ ಸಾಸ್. ಓಕೆ. ಸಾಸ್ ಮಟನ್ ಇದು, ಇಟಾಲಿಯನ್ ಸಾಸ್ ಮಟನ್. ಎಲ್ಲಾ ತರ ಸಾಸ್ನ ಹಾಕಿ ಮಾಡುವಂತ ಮಟನ್. ಮಿಕ್ಸ್ ಮಾಡ್ತೀವಿ ಇದು ವಿತ್ ಹರ್ಬ್ಸ್. ಇದರಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಹರ್ಬ್ಸ್ ಇರೋದ್ರಿಂದ ಇದೇ ಸ್ವಲ್ಪ ಜಾಸ್ತಿ Okay. ಆಗುತ್ತೆ. ತುಂಬಾ ಜಾಸ್ತಿ ಇದ್ರೂ ಟೇಸ್ಟ್ ಸರಿ ಮಾಡ್ತೀವಾ ಇರಲ್ಲ. ಕುಕ್ ಮಾಡಲ್ಲ? ಕುಕ್ ಮಾಡ್ತೀವಿ. ಮಾಡ್ತೀವಾ? ಭಯ ಆಯ್ತು ನಂಗೆ ಅದಕ್ಕೆ. ಓಕೆ, ಸ್ಪೈಸಿ ಇರ್ಬೇಕಲ್ವಾ ಸರ್? ಸ್ವೀಟ್ ಹೌದು, ಜೊತೆ ಹೌದು. ಸ್ಪೈಸಿ ಇಲ್ಲ ಅಂದ್ರೆ ಅದು ಟೇಸ್ಟ್ ಸರಿಯಾಗಿ ಬರಲ್ಲ. ಸ್ವಲ್ಪ ಸ್ವೀಟ್ ಇರುತ್ತೆ. ಏನಂದ್ರೆ ಒರಿಸ್ಸಾದಲ್ಲಿ ಸ್ವಲ್ಪ ಜಾಸ್ತಿ ಸ್ವೀಟು, ಎರಡು ಮಿಕ್ಸು ಹೌದು ಸರ್. ಅಲ್ಲ? ಇದೆಲ್ಲ ಮಿಕ್ಸ್ ಆಯ್ತು. Okay, ಮಿಕ್ಸ್ ಆಗಾದ್ಮೇಲೆ ವಿ ವಿಲ್ ಪುಟ್ Yes, ಇದೆಲ್ಲ yes, yes. ಲ್ಯಾಂಪ್ ಹಾಕ್ಬಿಡಿ, ಚಾಪ್ಸ್ ಹಾಕ್ಬಿಡಿ. ಇದಕ್ಕೆ ಹಾಕ್ತೀವಿ. ಹಾಕ್ಬಿಡಿ. ಅದ್ರಲ್ಲಿ ನೆನೆಸ್ಬೇಕಾ ಅದನ್ನ? ಹೌದು ಸರ್. ಈ ತರ ಇದು ಮಾಡಿಬಿಟ್ಟು ಒಂದು 10 ಮಿನಿಟ್ಸ್ ಮ್ಯಾರಿನೇಟ್ ಮಾಡಿದ್ರೆ ಒಳ್ಳೇದು. ಓಕೆ, ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಯಾಕಂದ್ರೆ ಸಾಸ್ ಟೇಸ್ಟ್ ಎಲ್ಲ ಅಲ್ಲಿ ಸೇರುತ್ತೆ. ಅಂದ್ರೆ ಈ ಚಾಪ್ಸ್ಗೆ ಏನ್ ಮಾಡಿದ್ದಾರೆ ಅಂದ್ರೆ ಅವರು ಉಪ್ಪನ್ನ ಮತ್ತೆ ಮೆಣಸನ್ನ ಹಾಕಿ ಚೆನ್ನಾಗಿ 4 ವಿಷಲು ಕೂಗಿಸ್ಕೊಂಡಿದ್ದಾರೆ. ಅದು ಚಾಪ್ಸ್ ಕೂಗಾಗಿದೆ ಅಂದ್ರೆ ಬೆಂದಾಗಿದೆ. ಒಂದು ಸ್ವಲ್ಪ ರೋಸ್ಟ್ ಮಾಡಿದ್ರೆ ಸಾಕು ಅನ್ಕೊಂಡಿದ್ದೀನಿ ನಾನು. ಹೌದು ಸರ್. ಇಟಾಲಿಯನ್ ಡಿಶ್ ಇರೋದ್ರಿಂದ ನಾವು ಸ್ವಲ್ಪ ಬಟರು, ಆಲಿವ್ ಆಯಿಲ್ ಯೂಸ್ ಮಾಡಿದ್ದೀವಿ. ಮಾಡೋಣ. ನಾವು ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ತೀವಿ ಸರ್. ಓ ಫುಲ್ಲು ಮಿಕ್ಸಿಂಗು, ಸಖತ್ ಕಲರ್ ಬಂದಿಂಗ್ ಇದು. ಇದು ಹೆಂಗ್ ಕಾಣ್ತದೆ ಗೊತ್ತಾ? ಥೈಲ್ಯಾಂಡ್ಗೆ ಹೋದ್ರೆ ಹಿಂಗೆ ಇರೋದು, ಚಿಕನ್ ಮಟನ್ ಎಲ್ಲ ಇದೇ ಕಲರ್ ಇರೋದು. ಹೌದು ಸರ್. ಹಂಗ್ ಕಾಣ್ತದೆ. ಇದಕ್ಕೇನು ಹಾಕೋಣ? ಇದಕ್ಕೇನು ಹಾಕೋಣ? ಇದು ಬಟರ್ ಹಾಕೋಣ ಸರ್. ಫುಲ್ ಬಟರ್. ಓಹೋ, ಓಕೆ. ಏನಿದು ಆಲಿವ್ ಆಯಿಲ್? ಆಲಿವ್ ಆಯಿಲ್ ಹಾಕ್ತಾ ಇದ್ದೀವಿ. ಓಕೆ ಮೇಡಮ್, ಇದು ನಿಮ್ಮಲ್ಲಿ ಮಾಡ್ತೀರಾ? ಹೌದು ಸರ್. ಏನೇನು ಮಾಡ್ತೀರಾ ಸ್ಪೆಷಲ್? ಸೂರಜ್ ಏನು ಮಾಡ್ತೀರಾ? ಈವನ್ ಕನ್ನಡ ಸ್ಟೈಲು ಮಾಡ್ತೀನಿ. ಮಾಡ್ತೀರಾ? ಕಲ್ತಿದ್ದೀರಾ? ಹೌದು ಸರ್. ಕನ್ನಡ ಸ್ಟೈಲ್ ಚಿಕನ್ ಬಿರಿಯಾನಿ. ತಿನ್ಬಿಟ್ರೆ ಸೂರಜ್ ಅಷ್ಟೇನೆ ಪಾಪ. ಇಲ್ಲ ಸರ್, ಕನ್ನಡ ಸ್ಟೈಲ್ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಅದೆಲ್ಲ ಮಾಡ್ತೀನಿ. ಅದು ಒರಿಸ್ಸಾ ಕರ್ಕೊಂಡು ಹೋಗಿದ್ದೀರಾ? ಲ್ಯಾಂಪ್ ಚಾಪ್ಸ್ ಮಾಡ್ತೀನಿ. ಸೂರಜ್ನ ಹೌದು ಕರ್ಕೊಂಡು ಸರ್. ಹೋಗಿದ್ದೀರಾ? ಹೌದು ಸರ್. ಓಕೆ ಅವ್ರು ಹೋಗಿದ್ದಾರೆ. ಪೂರಿ ಅದೆಲ್ಲ, ಜಗನ್ನಾಥ್ ಪುರಿ, ಕೋನಾರ್ಕ್ ಎಲ್ಲ ನೋಡ್ಕೊಂಡು ಬಂದಿದ್ದೀವಿ ಸರ್. ಓಕೆ 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 ಓಕೆ.
ಸಾಸಲ್ಲಿ ಎಲ್ಲ ಫುಲ್ ಕುಕ್ ಆಗಬೇಕು ಸರ್ ಇದು. ಹೌದೌದೌದು. ಸಾಸಲ್ಲಿ ಕುಕ್ ಆದರೆ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸಿಹಿ ಹುಳಿ ಎಲ್ಲ ಅಲ್ಲ. ಹೌದು. ನೀವು ಒರಿಸ್ಸಾದ ಅಂದ ತಕ್ಷಣ ಗೊತ್ತಾಯ್ತು ಇದು ಹಿಂಗೆ ಇರುತ್ತೆ ಅಂತ ನನಗೆ. ಓಕೆ ಸರ್ ಬಟ್ ಇಟ್ ಇಟಾಲಿಯನ್ ಡಿಶ್ ಸರ್, ಒಡಿಶಾ ಇಲ್ಲ ಇಲ್ಲ ಎಲ್ಲ ಇಟಾಲಿಯನ್ನು ಮೈಗ್ರೇಟೆಡ್ ಒರಿಸ್ಸಾ ಇದು. ಹೌದಾ ಸರ್? ಓಕೆ, ತುಂಬಾ ಸಖತ್ತಾಗಿ ರೋಸ್ಟ್ ಆಗಿದೆ. ಆಲಿವ್ ಆಯಿಲ್ ಹಾಕಿ ರೋಸ್ಟ್ ಮಾಡಿರುವಂಥದ್ದು. ಹೌದು ಸರ್, ಕರೆಕ್ಟ್. ಓಕೆನಾ? ಹೌದು ಸರ್. ಯಾವ ಮಾಡೋಣ? ಪ್ಲೇಟಿಂಗ್. ಹಾ, ಪ್ಲೇಟಿಂಗ್ ಮಾಡೋಣ? ಹೌದು ಸರ್. ಇಟಾಲಿಯನ್ ಫುಡ್ ಬೇಕು ಅಥವಾ ಸ್ವಲ್ಪ ಬೇರೆ ಥರ ಮಟನ್ ಚಿಕನ್ ತಿನ್ನಬೇಕು, ಒಂದೇ ಥರ ತಿಂದು ಬೇಜಾರಾಗಿದೆ, ಆ ಮಸಾಲ ಗಿಸಾಲೆಲ್ಲ ಬೇಡ ಅನ್ನೋರು ಇದನ್ನ ಟ್ರೈ ಮಾಡ್ಬೋದು. ಇದೊಂಥರ ತುಂಬ ಜನಕ್ಕೆ ಅಂದರೆ ಬೇರೆ ಥರ ಜನಕ್ಕೆ ಇದಿಷ್ಟ ಆಗುತ್ತೆ. ಇಟಾಲಿಯನ್ ಲ್ಯಾಂಬ್ ಚಾಪ್ಸ್ ರೆಡಿ. ಓಕೆ, ಇಟಾಲಿಯನ್ ಸ್ಯಾಲೆಡ್ ಜೊತೆಲಿ ಸರ್ವ್ ಮಾಡಿ. ಇಟಾಲಿಯನ್ ಸಲಾಡು, ಅದ್ರ ಜೊತೆಗೆ ಒಂದು ಇಟಾಲಿಯನ್ ಲ್ಯಾಂಬ್ ಚಾಪ್ಸ್ ಅನ್ನ ರೆಡಿ ಮಾಡಿ ಕೊಟ್ಟಿದ್ದಾರೆ ರಾಶಿ ಅವರು. ಅದ್ಭುತವಾದಂಥ ಪ್ರೆಸೆಂಟೇಷನು. ತಿನ್ನಕ್ ಚೆನ್ನಾಗಿದೆಯೋ ಬಿಟ್ಟಿದೆಯೋ ಅದು ಆಮೇಲೆ, ಫಸ್ಟ್ ನೋಡಕ್ ಚೆನ್ನಾಗಿ ಕಾಣಬೇಕು, ಆಮೇಲೆ ತಾನೇ ಮಿಕ್ಕಿದ ಕತೆ ಅಂತ ರಾಶಿ ಅವರು. ಓಕೆ, ಇದನ್ನ ಅದ್ಭುತವಾಗಿ ಮಾಡಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಲ್ಯಾಂಬ್ ಚಾಪ್ಸ್ ಮಾಡ್ಕೊಳ್ಳಿ. ಇಟಾಲಿಯನ್ ಲ್ಯಾಂಬ್ ಚಾಪ್ಸ್ ಮಾಡುವ ವಿಧಾನ: ಒಂದು ಬೌಲ್ಗೆ ಟೊಮೆಟೊ ಸಾಸ್, ಗ್ರೀನ್ ಚಿಲ್ಲಿ ಸಾಸ್, ರೆಡ್ ಚಿಲ್ಲಿ ಸಾಸ್, ಸೋಯಾ ಸಾಸ್, ಇಟಾಲಿಯನ್ ಹರ್ಬ್ಸ್, ಬೇಯಿಸಿದ ಲ್ಯಾಂಬ್ ಚಾಪ್ಸ್ ಕಲಸಿಕೊಳ್ಳಿ. ಒಂದು ಪ್ಯಾನ್ಗೆ ಬೆಣ್ಣೆ, ಆಲಿವ್ ಎಣ್ಣೆ, ಮಿಕ್ಸ್ ಮಾಡಿಕೊಂಡ ಚಾಪ್ಸ್ ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಇಟಾಲಿಯನ್ ಲ್ಯಾಂಬ್ ಚಾಪ್ಸ್ ಇಟಾಲಿಯನ್ ಸಲಾಡ್ ಜೊತೆ ಸವಿಯಲು ಸಿದ್ಧ. ಓಕೆ, ಇಟಾಲಿಯನ್ ಸಲಾಡ್ ಜೊತೆಗೆ ಇಟಾಲಿಯನ್ ಲ್ಯಾಂಬ್ ಚಾಪ್ಸ್ ಅನ್ನ ಮಾಡಿಕೊಟ್ಟಿದ್ದಾರೆ ರಾಶಿ ಸೂರಜ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಟೇಸ್ಟ್ ಮಾಡ್ಬೋದಾ? ಪ್ಲೀಸ್ ಸರ್. ಓ, ಇದೇ ತರ ಡಿಸೈನ್ ಎಲ್ಲಾನು. ಸಿಹಿ, ಸ್ವಲ್ಪ ಹುಳಿ, ಸ್ವಲ್ಪ ಒಂಥರ ಒಗರು, ಸ್ವಲ್ಪ ಖಾರ, ಜಾಸ್ತಿ ಸಿಹಿ. ಹೆಂಗ್ ಸಿಹಿ ಬಂತಿದ್ದು? ಟೊಮೆಟೊ ಸಾಸ್ ಸರ್. ನಿಮ್ಮ ಮಕ್ಕಳಿಗೆ ಇಷ್ಟನಾ? ಸಿಹಿ ಮಟನ್ ಚಾಪ್ಸ್ ಇದು. ಸಲಾಡ್ ಅಲ್ಲ? ಹೌದು ಸರ್. ಇದೆಲ್ಲ ಹಾಕಿದ್ದೀರಾ? ಬ್ರೋಕೊಲಿ, ಆಪಲ್, ಕ್ಯಾಪ್ಸಿಕಮ್, ಮತ್ತೆ ಲೆಟ್ಯೂಸ್ ಲೀವ್ಸ್ ಅದೆಲ್ಲ ಹಾಕಿ ಮೇಯೋನೀಸ್ ಮತ್ತೆ ವಿನಿಗರ್ ಸಾಸ್ ಅಲ್ಲಿ ಮಿಕ್ಸ್ ಮಾಡಿ ಮಾಡಿದೆ. ಚೆನ್ನಾಗಿದೆ. ಸ್ವಲ್ಪ ಬೇರೆ ತರ ತಿನ್ಬೇಕು, ಇಟಾಲಿಯನ್ ಸ್ಟೈಲಲ್ಲಿ ಚಾಪ್ಸ್ನ ತಿನ್ಬೇಕು ಅನ್ಕೊಂಡವ್ರು ಮಾತ್ರ ಟ್ರೈ ಮಾಡಕ್ ಸಾಧ್ಯ. ಓಕೆ, ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ನಿಮಗೆ ರವಿ ಮಸಾಲದವರು ಅದ್ಭುತವಾಗಿರುವಂಥ ಬಹುಮಾನ ಕೊಡ್ತಾ ಇದ್ದಾರೆ. ಎಲ್ಲ ಮಸಾಲಾ ಸ್ಪೈಸಸ್ ಪೌಡರ್ಸ್ ಇದೆ ಇರೋದ್ರಲ್ಲಿ. ತುಂಬಾ ಚೆನ್ನಾಗಿದೆ, ಟ್ರೈ ಮಾಡಿ. ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಯೂನಿಬಿಕ್ ಅವರು ಕುಕ್ಕೀಸ್ ಅನ್ನ ಕೊಡ್ತಾ ಇದ್ದಾರೆ. ನಿಮ್ಮ ಮಗಳಿಗೆ ಕುಕ್ಕೀಸ್ ಇದು. ಟೇಕ್ ದಿಸ್. ಥ್ಯಾಂಕ್ ಯು. ಓಕೆ, ಜೊತೆಗೆ ಬೇಲ್ ಬಾರನ್ನ ಕೊಡ್ತಾ ಇದ್ದಾರೆ. ಮಯಾಸ್ ಅವರು ಬೇಲ್ ಬಾರನ್ನ ಕೊಡ್ತಾ ಇದ್ದಾರೆ ನಿಮಗೋಸ್ಕರ. ಇದಲ್ಲದೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಋಷಿಕೇಶ್ ಬ್ರಿಂಗ ಏರ್ ಆಯಿಲ್ ಮತ್ತು ಅರ್ಬಲ್ ಶಾಪದವರು. ಏನು ಕೂದಲು ಬೀಳ್ತಾ ಇದೆಯಾ? ಹೌದು ಸರ್, ತುಂಬಾ ನಾನ್ ಕೇಳಿ 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 ಸಾಕಾಗಿದೆ. ಇದು 114ನೇ ಇವ್ರು ಹೇಳ್ತಾ ಇರೋದು ಅವ್ರು ಕೂದಲು ಬೀಳ್ತಾ ಇದೆ ಅಂತ. ಕೂದಲು ಬೀಳ್ತಾ ಇದೆ ಅಂತ ಗೊತ್ತಾಗೆ ನಾವು ಇದೆಲ್ಲ ತಯಾರು ಮಾಡಿರೋದು ಅಂತ ಇದ್ದಾರೆ ಋಷಿಕೇಶ್ ಅವರು. ಇದನ್ನ ಹಾಕೊಂಡ್ರೆ ಕೂದಲು ಬೇಕಾದಷ್ಟು ಬೆಳೀತೆ ಸರ್ ಅಂತ ಹೇಳಿದ್ರೆ ಹಚ್ಕೊಳ್ಳಿ, ಬೇಕಾದಷ್ಟು ಬೆಳೀತೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಶ್ರೀಕೃಷ್ಣ ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅದ್ಭುತವಾಗಿರುವಂತಹ ಗೀ ಜೊತೆಗೆ ಸ್ವೀಟ್ಸ್ ಅನ್ನ ಕೊಟ್ಟಿದ್ದಾರೆ. ಇದು ನಿಮ್ಗೋಸ್ಕರ, ನಿಮ್ಮ ಸೂರಜ್ ಅವರು ಕೊಟ್ಬಿಡಿ. ಥ್ಯಾಂಕ್ ಯು ಸರ್. ಮುಳಿಯಾ ಜ್ಯುವೆಲರ್ಸ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅದ್ಭುತವಾಗಿರುವಂತಹ ಒಂದು ಸಿಲ್ವರ್ದು ಒಂದು ಶಿವಲಿಂಗವನ್ನು ಕೊಟ್ಟಿದ್ದಾರೆ. ಇದ್ರ ಜೊತೆಗೆ 1000 ರೂಪಾಯಿ ಗಿಫ್ಟ್ ವೋಚರ್ ಕೊಟ್ಟಿದ್ದಾರೆ. ಏನ್ ಬೇಕಾದ್ರೆ ತಗೊಂಬನ್ನಿ. ಥ್ಯಾಂಕ್ ಯು. ಒಗ್ಗರಣೆ ಪುಸ್ತಕ ತಗೊಂಡ್ಬಿಟ್ಟಿದೀವಿ, ಅವಾಗಲೇ ನಾವು ಎಲ್ಲ ಟ್ರೈ ಮಾಡ್ತಾ ಇದೀವಿ ನಾನ್ ವೆಜ್ ಎಲ್ಲ ಅಂತ ಹೇಳಿದ್ದಾರೆ. ಆದ್ರೂ ವೆಜ್ ರೆಸಿಪಿ ಪುಸ್ತಕ ಕೊಡ್ತಾ ಇದೀವಿ. ಇದರೊಳಗೆ ವೆಜ್ ಪ್ಯಾಕೇಜ್ ಮಾಡಿದೀವಿ. ಓಕೆ, ಯಾವ ಫೆಸ್ಟಿವಲ್ಗೆ ಏನ್ ಪ್ಯಾಕೇಜ್ ಮಾಡ್ಕೋಬಹುದು ಅಂತ ಹೇಳಿ ತುಂಬಾ ಸಖತ್ತಾಗಿದೆ. ಟ್ರೈ ಮಾಡಿ ಒಂದ್ಸರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ 5 ಸ್ಟಾರ್ ಹೋಟೆಲ್ ಪ್ರಕಾಶ್ ಅವರು. ಅವ್ರನ್ನ ಕರೆಸಿ ಒಂದು ಅದ್ಭುತವಾಗಿರುವಂತ ಫಟಾಫಟ್ ಅಂತ ಅದೇನ್ ಮಾಡ್ತಾರೆ ನಮ್ಮ 5 ಸ್ಟಾರ್ ಹೋಟೆಲ್ ಅಥವಾ ಪ್ರಕಾಶ್ ರಾವ್ ಅವರು ಗೊತ್ತಿಲ್ಲ. ಪ್ರಕಾಶ್ ರಾವ್ ಬನ್ನಿ. ನಮಸ್ಕಾರ ಪ್ರಕಾಶ್ ರಾವ್. ಏನ್ ಮಾಡ್ತಾ ಇದ್ದೀರಾ ಪ್ರಕಾಶ್ ರಾವ್? ಸರ್, ಇವತ್ತು ಒಂದು ಹೊಸ ಡಿಶ್, ಇದ್ಕಿನ ಬೇಳೆನ ಪ್ರಾಣ ಹಾಕಿ ಮಸಾಲ. ಇದ್ಕಿದ ಬೆಳೆ ಪ್ರಾಣ ಹಾಕಿ ಎಲ್ಲಾರ 5 ಸ್ಟಾರ್ ಹೋಟೆಲ್ ಮಾಡ್ತಾರಾ? 5 ಸ್ಟಾರ್ ಹೋಟೆಲ್ ಮಾಡಲ್ಲ, ಪ್ರಕಾಶ್ ಅವ್ರು ಮಾಡ್ತಾರೆ. ನಾವು ಮಾಡ್ತೀವಿ. ಅದೇ ಹೇಳಿದೆ, ಪ್ರಕಾಶ್ ಅವ್ರದ್ದು 5 ಸ್ಟಾರ್ ಹೋಟೆಲ್ ಒಂದು ಗೊತ್ತಿಲ್ಲ. ಆದ್ರೂ 5 ಸ್ಟಾರ್ ಹೋಟೆಲ್ ನ ಪ್ರಕಾಶ್ ಅವರು ಬಂದಿದ್ದಾರೆ. ಇದ್ಕಿದ ಬೆಳೆ ಪ್ರಾಣ ಹಾಕಿ ಮಾಡ್ತಾರೋ ಅಂತ ಮೊದಲನೇ ಪ್ರಜೆ ಇವರೇ ಅಂತ ಕಾಣುತ್ತೆ. ಓಕೆ, ಮಾಡಕ್ಕೆ ಏನೇನು ತಂದಿದ್ದೀರಿ ಹೇಳಿ. ಇದಕ್ಕವರೇ ಪ್ರಾನ್ಸ್ ಮಸಾಲ. ಬೇಕಾಗುವ ಸಾಮಗ್ರಿಗಳು: ಇದಕ್ಕವರೇ ಕಾಳು, ಪ್ರಾನ್ಸ್, ಈರುಳ್ಳಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಪುದೀನ, ಶುಂಠಿ, ಗಸಗಸೆ, ಗರಂ ಮಸಾಲ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಉಪ್ಪು, ಎಣ್ಣೆ. ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್? ಕ್ಯಾನ್ ಕೊಡಿ. ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ LDN ಟೇಸ್ಟಿ ಸನ್ಫ್ಲವರ್ ಆಯಿಲ್. ಶುಂಠಿ ಹಾಕ್ತೀನಿ. ಶುಂಠಿ, ಬೆಳ್ಳುಳ್ಳಿ. ಎಸ್ ಸರ್. ಬೆಳ್ಳುಳ್ಳಿ, ಟೊಮೆಟೊ ಹಾಕ್ತೀನಿ. ಹಂಗೆ ಹಾಕೊಳ್ಳಿ ಸರ್.
ಕಸ್ಕಸ್ ಹಾಕ್ತೀನಿ, ಕಾಯಿ ತುರಿ, ಕಾಯಿ ತುರಿ ಹಾಕ್ತೀನಿ. ಮಸಾಲ ರುಬ್ಕೊಂಬಿಡೋದಾ? ಹೌದು ರುಬ್ಬಿಟ್ಕೊಂಡು ಈರುಳ್ಳಿ, ಓಕೆ, ಎಣ್ಣೆ ಬಿಸಿಯಾಗಿ ಈರುಳ್ಳಿ ಹಾಕ್ತೀನಿ ಇದರಲ್ಲಿ. ಹಾಕಿ ಸರ್. ಈರುಳ್ಳಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಬೇಕು. ಆ ಕಡೆ ಖಾರನ ರುಬ್ಕೊಳ್ಳಿ ಸರ್. ಸ್ವಲ್ಪ ಪುದೀನ ಹಾಕ್ತೀವಿ ಸ್ವಲ್ಪ. ಪ್ರಾಣ ಹಾಕ್ತೀವಿ ಸರ್ ಅದರಲ್ಲಿ. ಇದಕ್ಕೇನೆ? ಹೌದೌದು. ಹಾಕಿ. ಸಣ್ಣ ಪ್ರಾಣ ಅಲ್ಲ ಇದು? ಹೌದು, ಬೇಯಿಸ್ಕೊಂಡಿದೆ. ಸ್ವಲ್ಪ ಅರಿಶಿನ ಹಾಕಿ ಬೇಯಿಸ್ಕೊಂಡು ಬಂದೀನಿ. ಓಕೆ, ಸಣ್ಣ ಪ್ರಾಣ ಎಲ್ಲಿಂದ ಹಿಡ್ಕೊಂಬನ್ರಿ ರೀ? ಚಿಕ್ಕ ಪ್ರಾಣ ರೀ ಪ್ರಕಾಶ್ ರಾವ್. ಅದಕ್ಕೋಸ್ಕರ ಎತ್ತಿನ ಬೆಳೆಗೆ ಸೂಟ್ ಆಗ್ಬೇಕಲ್ಲ, ಅದಕ್ಕೋಸ್ಕರನಾ? ಓಕೆ, ಒಂದ್ಸರಿ ನೀರಿನಲ್ಲಿ ಉಪ್ಪು ಹಾಕಿ ಸ್ವಲ್ಪ ಅರಿಶಿನ ಹಾಕಿ ಬೇಯಿಸ್ಕೊಂಬಂದಿರ್ತಕ್ಕಂಥ ಬೇಬಿ ಪ್ರಾನ್ ಇದು. ಓಕೆ, ಎತ್ತಿನ ಬೆಳೆ ಹಾಕ್ತೀನಿ, ಫ್ರೈ ಆಗಲಿ ಚೆನ್ನಾಗಿ. ಹಾಕಿ ಹಾಕಿ. ಇಕ್ಕಿ ಬೆಳೆ ಬೇಯಿಸ್ಕೊಂಡ್ಬಿಟ್ಟಿದ್ದೀರಾ? ಬೇಯಿಸ್ಕೊಂಡು ಬಂದೀನಿ. ಮತ್ತೆ ಇನ್ನೇನು ಫ್ರೈ ಆಗುತ್ತಲ್ಲಿ? ಹಾಕಿ. ಇಕ್ಕಿ ಬೆಳೆ ಎಲ್ರಿ ಸಿಕ್ತು ನಿಮಗೆ ಪ್ರಕಾಶ್ ರಾವ್? ಸಿಕ್ಕತ್ತೆ ಸರ್, ಸೀಸನಲ್ಲಿ ಸಿಕ್ಕುತ್ತೆ. ಹಾಂ, ಹುಡ್ಕೋಬೇಕು ಸ್ವಲ್ಪ. ಹಂಗಂತೀರಾ? ಓಕೆ, ಚೆನ್ನಾಗಿ ಫ್ರೈ ಆಗಬೇಕಾ ಇದು? ಹೌದು. ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಇದ್ಕಿದ ಬೇಳೆ ಮತ್ತೆ ಪ್ರಾನ್ ಎರಡೂ ನಾವು ಅವಾಗ ಆಲ್ರೆಡಿ ಒಂದು ವಿಷಲ್ನ ಕೂಗಿಸ್ಕೊಂಡು ಬಂದ್ಬಿಟ್ಟಿದ್ದೀವಿ. ಅದು ಆಲ್ರೆಡಿ ಒಂದ್ಸರಿ ಬೆಂದಿದೆ. ಬೆಂದಾದ್ಮೇಲೆ ಇಲ್ಲಿ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಈರುಳ್ಳಿ ಜೊತೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀವಿ. ಇದ್ಕಿದ ಬೇಳೆ ಪ್ರಾನ್ ಹಾಕಿರೋಂಥ ಮೊದಲನೇ ಪರಿಚಯ ನಮ್ಮ ಪ್ರಕಾಶ್ ಅವರು ಅಂತ ಹೇಳಿದ್ದೀನಿ. ನೋಡೋಣ ಹೆಂಗಿರುತ್ತೆ ಗ್ರೇವಿ ಅಂತ. ಪ್ರಾನ್ ಸಣ್ಣದಾಗಿದೆಯಲ್ಲ? ಹೌದೌದು. ಎಷ್ಟಾಗುತ್ತೆ ಹಾಗೆ ಮಸಾಲ ಹಾಕ್ಬಿಡ್ತೀನಿ. ಹಂಗೆ ರುಬ್ಕೊಂಡಿರೋಂಥ ಮಸಾಲ. ಮಂಗಳೂರೆಲ್ಲ ಭಯ ಬಿದ್ಬಿಡ್ತಾರೆ ಅಡುಗೆ ನೋಡಿದ ತಕ್ಷಣ. ಏನಿದು ನಮಗೆ ಗೊತ್ತಿಲ್ಲ ಮಾರಾಯ, ಎಂತ ಅದು ಪ್ರಾಣಿಗೆ ಅವರು ಅವರೇಕಾಯಿ ಹಾಕಿ ಮಾಡಿದ್ದು, ವಿಶೇಷವಾದದ್ದು. ಪ್ರಾಣಿ ಆಲೂಗಡ್ಡೆ ಹಾಕೋಬೋದು, ಏನು ಬೇಕಾ ಮಾಡ್ಕೋಬೋದು ಸರ್ ಈಗ. ಹೌದಾ? ಅಚ್ಕಾರ್ ಪುಡಿ ಬೇಕಾ ಬೇಡವಾ? ಬೇಕು ಗರಂ ಮಸಾಲ ಬೇಕು, ಅಚ್ಚ ಪುಡಿ ಬೇಕು. ಓಕೆ, ಹಾಕ್ಬಿಡಿ ಸರ್ ಅದೆಲ್ಲ. ಏನ ಬೇಡ ಹಾಕ್ಲಾ? ಗರಂ ಮಸಾಲ ಹಾಕ್ಲಾ? ಹಾಕಿ. ಸಾಕು, ಸಾಕಲ್ಲ? ಅಚ್ಕಾರ್ ಪುಡಿ ಬೇಕಾ? ಸಾಕು. ನೀರು ಹಾಕಲ್ವಾ? ಇಷ್ಟೇ ಗಟ್ಟಿ ಇರುತ್ತಾ? ಗಟ್ಟಿ ಆಗುತ್ತೆ, ಸಾಕು. ಬೆಂದಿದೆಯಲ್ಲ ಈ ಪ್ರಾನ್ ಎಲ್ಲ. ಅಲ್ಲ, ನೀರು ಬೇಡವಾ? ಇಷ್ಟು ಗಟ್ಟಿನೇ ಇರುತ್ತಾ ಇದು? ಗಟ್ಟಿ ಇರುತ್ತೆ, ಪ್ರಾನ್ ಕರಿ ಅಲ್ವಾ? ಗಟ್ಟಿ ಇರುತ್ತೆ. ನಾವು ಗಟ್ಟಿ ಮಾಡ್ತೇವೆ, ಗ್ರೇವಿ ಥರ ಮಾಡ್ಕೋಬೋದು. ಬೇಕಾ ನೀರು ಹಾಕೋಣ, ನಾವು ಗಟ್ಟಿ ಮಾಡ್ತೇವೆ ಪಲ್ಯ ಥರ. ಓಕೆ, ಪ್ರಾನ್ ಮತ್ತು ಇದ್ಕಿದ ಬೇಳೆಯ ಪಲ್ಯ, ಕರಿ ಏನು ಬೇಕಾದ್ರೆ ಹೇಳ್ಕೊಳ್ಳಿ ಅಂತ ಹೇಳ್ಬಿಟ್ಟಿದ್ದಾರೆ. ಸರ್ ಉಪ್ಪು ಹಾಕ್ತೀವಿ ಸ್ವಲ್ಪ. ಓಕೆ, ಸ್ವಲ್ಪ ನೀರು ಹಾಕೋಣ. ನನಗೆ ಸ್ವಲ್ಪ ನೀರು ಹಾಕಿ. ಮಸಾಲ ವಾಸನೆ ಹೋಗ್ಬಿಡಿ ಸ್ವಲ್ಪ. ಹೌದು, ಚೂರು ಧನಿಯಾ ಪೌಡ್ರ್ ಹಾಕ್ಬಿಡಿ ಸಂಗೆ. ಬಿಡಿ. ಸ್ವಲ್ಪ ರವಿಯವರ ಧನಿಯಾ ಪುಡಿ ನಮ್ಮ ಕಾರ್ಯಕ್ರಮದಲ್ಲಿ. ಸಾಕು, ಮುಚ್ಬಿಡ. ಮುಚ್ಕೋಣ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಪ್ರಾನ್ ವಿತ್ ಇದ್ಕಿದ ಬೇಳೆಯನ್ನು ಹಾಕಿ ಮಾಡಿದ್ದಾರೆ ನಮ್ಮ 5 ಸ್ಟಾರ್ ಹೋಟೆಲ್ನ ಪ್ರಕಾಶ್ ರಾವ್ ಅವರು. ಇದ್ಕಿದ ಬೇಳೆನೂ ಕಾಣ್ತಾ ಇದೆ, ಪ್ರಾನು ಕಾಣ್ತಾ ಇದೆ. ಯೂಶಲಿ ಚಿಕನ್ ಹಾಕ್ತೀವಿ, ಮಟನ್ನಿಗೆಗೋಸ್ಕರನೇ ಇದ್ಕಿದ ಬೇಳೆ ಹಾಕೋದು. ಆದರೆ ಪ್ರಾನ್ ಹಾಕಿ ತಿನ್ನೋಡಿ ಸಾರ್, ತುಂಬ ಸಖತ್ತಾಗಿರುತ್ತೆ ಅಂತ ಹೇಳಿದ್ದಾರೆ. ಆಹಾ, ಪ್ರಾನ್ ವಾಸನೆ ಬರ್ತದೆ, ಗಮ್ ಅಂತದೆ. ಇವಾಗ ಬರ್ತದೆ ನೋಡಿ ಪ್ರಾನ್ದು ಅಲ್ವಾ? ಹೌದೌದು. ಎಸ್ 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 ಎಸ್. ಅದ್ಭುತವಾದ ಚಪಾತಿ, ಪರೋಟ, ಪೂರಿಗೆ ತಿನ್ ನೋಡಿ ಸರ್ ಹೆಂಗಿರುತ್ತೆ ಅಂತ ಇದ್ದಾರೆ. ಎಸ್ ಸರ್, ಹಾಕ್ಬಿಡಿ ಹಾಕ್ಬಿಡೋಣ ಸರ್. ಹಾಕ್ಬಿಡಿ ಸರ್. ಅದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿರ್ತೀನಿ. ಓಕೆ, ಎಣ್ಣೆ ಬಿಡ್ತಾ ಇದೆಯಲ್ಲ? ಎಣ್ಣೆ ಬಿಡ್ತಾ ಇದ್ದೀವಿ ಸೈಡಲ್ಲೆಲ್ಲ. ಸಾಕು. ಓಕೆ, ಸರಿ ಸರ್. ಪ್ರಾನ್ ಇಕ್ಕಿನ ಬೇಳೆ ಮಸಾಲ ಫ್ರೈ. ಪ್ರಾನ್ ಇಕ್ಕಿದ ಬೇಳೆ ಮಸಾಲಾ ಫ್ರೈಯನ್ನು ಮಾಡಿ ನಮ್ಮ ಕೈಲೇನೋ ಕೊಟ್ಬಿಟ್ಟಿದ್ದಾರೆ ನಮ್ಮ ಪ್ರಜೆಗಳು ಇವತ್ತು. 5 ಸ್ಟಾರ್ ಹೋಟೆಲ್ನ ಪ್ರಕಾಶ್ ಅವರು ಇದನ್ನು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಇಕ್ಕಿದ ಬೇಳೆ ಪ್ರಾನ್ ಹಾಕೊಳ್ಳಿ. ಇದಕ್ಕವರೇ ಪ್ರಾನ್ಸ್ ಮಸಾಲ ಮಾಡುವ ವಿಧಾನ. ಮಿಕ್ಸಿ ಜಾರ್ಗೆ ಶುಂಠಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಗಸಗಸೆ, ತೆಂಗಿನಕಾಯಿ ತುರಿ, ಈರುಳ್ಳಿ, ಪುದೀನ, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಈರುಳ್ಳಿ, ಪ್ರಾನ್ಸ್, ಇದಕ್ಕವರೇ ಕಾಳು, ರುಬ್ಬಿದ ಮಸಾಲ, ಗರಂ ಮಸಾಲ, ಅಚ್ಚ ಖಾರದ ಪುಡಿ, ಉಪ್ಪು, ನೀರು, ಧನಿಯಾ ಪುಡಿ ಹಾಕಿ ಬಾಡಿಸಿ ಮುಚ್ಚಳ ಮುಚ್ಚಿ ಬೇಯಿಸಿ.
ಈಗ ಇದಕ್ಕವರೇ ಪ್ರಾನ್ಸ್ ಮಸಾಲ ಸವಿಯಲು ಸಿದ್ಧ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಇದ್ಕಿದ ಬೇಳೆ ಮತ್ತು ಪ್ರಾಣಿನ ಒಂದು ಗಟ್ಟಿಯಾದಂಥ ಗೊಜ್ಜು, ಪಲ್ಯ, ಕರಿ ಏನು ಬೇಕಾದ್ರೆ ಅನ್ಕೊಳ್ಳಿ ಸರ್, ಒಂದ್ಸರಿ ತಿನ್ನೋಡಿ ಸರ್ ಅಂತ ಹೇಳ್ಬಿಟ್ಟಿದ್ದಾರೆ. ಪ್ರಾನ್ ಕರಿ ಅಂದಮೇಲೆ ಒಂದು ಟೇಸ್ಟ್ ಮಾಡಲೇಬೇಕು. ಅದ್ಭುತವಾಗಿರುವಂಥ ಚಪಾತಿ ಬೇರೆ ತಂದಿದ್ದಾರೆ, ಇದ್ರ ಜೊತೆ ತಿನ್ನೋಡಿ ಸರ್ ಅಂತ ಹೇಳಿದ್ದಾರೆ. ಒಳ್ಳೆ ಪ್ರಾಣ ಹಾಕಿದ್ದೀರಾ. ಫೋನ್ ಮಾಡಿ ನಿಮ್ಮದು 99 99 45 9945 07 07 46 46 80. 4680 ಫೋನ್ ಮಾಡಿದ್ರೆ ಈ ಥರ ಪ್ರಾಣಿ ಮನೆಗೆ ಮಾಡ್ಕೊಡ್ಬೋದು ಪ್ರಕಾಶ್ ಅವರು. ಥ್ಯಾಂಕ್ ಯು ಪ್ರಕಾಶ್, ಥ್ಯಾಂಕ್ ಯು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಖ್ಯಾತ ಸಮೋಣಿ ತಜ್ಞರು ಬಾಲಕೃಷ್ಣ ಗುರುಜಿಯವರು ಬರ್ತಾ ಇದ್ದಾರೆ. ಅದ್ಭುತವಾದಂಥ ಆರೋಗ್ಯದ ಅಡುಗೆ ಹೇಳ್ಕೊಡ್ತಾ ಇದ್ದಾರೆ. ಗುರುಜಿ ಕರೆಯೋಣ. ಎಣ್ಣೆ, ಬೆಣ್ಣೆ, ತುಪ್ಪ, ಹಾಲು, ಮೊಸರುಗಳ ಪ್ರಯೋಗಗಳಿಲ್ಲದೆ ನಿತ್ಯ ಜೀವನದ ಆಹಾರ ಕ್ರಮಗಳನ್ನ ಯಾವ ರೀತಿ ಅಳವಡಿಸ್ಕೋಬೇಕು, ಯಾವ ರೀತಿ ನಮ್ಮ ಆಹಾರ ಪದ್ಧತಿನ ಬದಲಾಯಿಸ್ಕೋಬೇಕು ಅಂತ ಹೇಳ್ಕೊಡ್ತಾ ಇದ್ದಾರೆ ನಮ್ಮ ಬಾಲಕೃಷ್ಣ ಗುರುಜಿಯವರು. ಗುರುಜಿ ನಮಸ್ಕಾರ. ಬನ್ನಿ ಗುರುಜಿ. ನಮಸ್ಕಾರ ಗುರುಜಿ. ನಮಸ್ಕಾರ ಮುರಳಿಯವರೇ. ಗುರುಜಿ ಏನು ಮಾಡ್ತಾ ಇದ್ದಾರೆ ಗುರುಜಿ ಇವತ್ತು? ಸಿಹಿ ಕುಂಬಳಕಾಯಿ ಸಾಸಿವೆ ಮಾಡೋಣ. ಸಿಹಿ ಕುಂಬಳಕಾಯಿ ಸಾಸಿವೆ ಏನು ಗುರುಜಿ ಅದಂದ್ರೆ? ಸಿಹಿ ಕುಂಬಳಕಾಯಿನ ಬೇಯಿಸ್ಕೊಳ್ಳೋದು, ಓಕೆ, ಅದನ್ನು ರುಬ್ಕೊಂಬಿಡೋದು. ಅದನ್ನ ಹುರುಗಡ್ಲೆ ಮತ್ತು ಕಾಯಿ ತುರಿ, ಮೆಣಸಿನ್ಕಾಯಿ, ಸ್ವಲ್ಪ ಸಾಸಿವೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋದು. ಹಾಂ, ಮಿಕ್ಸ್ ಮಾಡಿಕೊಂಡು ಮೊಸರಿನ ಜೊತೆ ಮಿಕ್ಸ್ ಮಾಡೋದು. ನಾವೀಗ ಸೋಯಾಬೀನ್ ಮೊಸರು ತಂದೀನಿ, ಅದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಳೋದು. ಅನ್ನದ ಜೊತೆ ಎಲ್ಲ ಭಾಳ ಚೆನ್ನಾಗಿರುತ್ತೆ. ಬಿಸಿ ಅನ್ನದ ಜೊತೆ ಭಾಳ ಚೆನ್ನಾಗಿರುತ್ತೆ. ಓಕೆ, ಶುರು ಮಾಡೋಣ ಗುರುಜಿ. ಎಸ್. ಓಕೆ, ಏನೇನು ತಂದಿದ್ದೀರಾ ಅದಕ್ಕೊಂದು ಸರಿ ಹೇಳ್ಬಿಡಿ ಗುರುಜಿ. ಸಿಹಿ ಕುಂಬಳಕಾಯಿ ಸಾಸಿವೆ ಬೇಕಾಗುವ ಸಾಮಗ್ರಿಗಳು: ಸಿಹಿ ಕುಂಬಳಕಾಯಿ, ಹಸಿ ಮೆಣಸಿನಕಾಯಿ, ಹುರಿಗಡಲೆ, ಸೋಯಾಬೀನ್ ಮೊಸರು, ಸಾಸಿವೆ, ತೆಂಗಿನಕಾಯಿ ತುರಿ, ಉಪ್ಪು. ಓಕೆ ಗುರುಜಿ, ಶುರು ಮಾಡೋಣ. ಶುರು ಮಾಡಿ. ಇದು ಸಿಗುಂಬ್ಳ. ಸಿಹಿ ಕುಂಬಳಕಾಯಿ, ಹೌದು. ನಾನು ಹೇಳಿದ್ನಲ್ಲ, ಮೊನ್ನೆ ನಾನು ಇದಕ್ಕೆ ಹೋಗಿ ಬಂದೆ. ಒಂದು 7 ದಿನದ ತರಬೇತಿ ಶಿಬಿರ ಆಯಿತು. ಅಂದರೆ ಆಹಾರಕ್ಕೆ ಝೀರೋ ಬಡ್ಜೆಟ್ ನ್ಯಾಚುರಲ್ ಫಾರ್ಮಿಂಗ್. ಓಕೆ ಗುರುಜಿ. ಅದರಲ್ಲಿ ಕುಂಬಳಕಾಯಿ ಯಾರೋ ತಂದಿದ್ರು, ಇಷ್ಟು ದೊಡ್ಡದು, ಒಂದು ಚೂರು ಗೊಬ್ಬರ ಹಾಕದೆ ಇಲ್ಲಿಗೆ ತರಬೇಕು ಅಂತ ಭಾಳ ಇಷ್ಟ ಆಯಿತು. ನನ್ನ ಕಾರಲ್ಲಿ ಒಂದು ಚೂರು ಜಾಗ ಇರಲಿಲ್ಲ. ಅಯ್ಯೋ, ಅದು ಒಂದು 300 ಕಿಲೋಮೀಟರ್ ಹೇಳಿದ್ರೆ ನಾವು ಹಿಂಗೆ ಎತ್ಕೊಂಡು ಹಿಂಗೆ ಒಳ್ಳೆ ಸೀನಲ್ಲಿ ಹಿಂಗೆ ಬಂದ್ಬಿಡ್ತೀವಿ. ಇಷ್ಟು ದೊಡ್ಡದು ಸಿಹಿ ಕುಂಬಳಕಾಯಿ, ಇಷ್ಟು ದಪ್ಪ. ಟಿವಿಲಿ ತೋರಿಸ್ಬೋದಾಗಿತ್ತು, ಆ ರೈತರ ಹೆಸರು ಹೇಳ್ಬೋದಾಗಿತ್ತು, ಮಾಡ್ಬೋದಿತ್ತು. ಹೌದು. ಓಕೆ, ಉರ್ಗಡ್ಲೆ ಗುರುಜಿ. ಹಾಂ, ಮೊದಲು ಹುರುಗಡ್ಲೆ ಹಾಕೊಳ್ಳೋಣ. ಓಕೆ, ಉರ್ಗಡ್ಲೆ, ಆಮೇಲೆ ಕಾಯಿ ತುರಿ. ಓಕೆ, ಇದಕ್ಕೇನು ಸ್ಟವ್ ಬೇಕಾಗಿಲ್ಲ ಅನ್ಸಿದೆ ಗುರುಜಿ? ಇಲ್ಲ, ಇದು ಹಸಿ. ಹಸಿದಾ ಇದು? ಹೌದು. ಓಕೆ 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 ಓಕೆ. ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ, ರುಚಿಗೆ ತಕ್ಕ ಉಪ್ಪು. ಓಕೆ ಗುರುಜಿ. ಒಂದು 1/4 ಸ್ಪೂನು ಸಾಸಿವೆ. ಸ್ವಲ್ಪ ನೀರು ಹಾಕೊಳ್ಳೋಣ. ಸೊ ಇದಕ್ಕೆ ಇವಾಗ ಮಿಕ್ಸ್ ಮಾಡ್ಕೊಂಡಿರೋದನ್ನ ಹಾಕ್ಕೊಳ್ಳೋಣ. ಓಕೆ, ಬೇಯಿಸ್ಕೊಂಡಿರುವಂಥ ಇದು ಸಿಹಿ ಕುಂಬಳ. ಸಿಹಿ ಕುಂಬಳನ ಹಾಕೋಣ. ಬೇಯಿಸಿ ತಂದಿರುವಂಥ ಸಿಹಿ ಕುಂಬಳ. ಯಾವುದಾದ್ರು ಮೊಸರು ಹಾಕ್ಬೋದು, ಅಂದರೆ ಕಡಲೆಕಾಯಿ ಮೊಸರು ಅಥವಾ ಬಾದಾಮಿ ಮೊಸರು, ಯಾವ್ದು ಬೇಕಾದ್ರೂ ಹಾಕ್ಬೋದು. ನಾವು ಸೋಯಾಬೀನ್ ಮೊಸರು ಹಾಕ್ತಾ ಓಕೆ ಇದ್ದೀವಿ. ಗುರುಜಿ. ಸೋಯಾಬೀನ್ ಮೊಸರು ಹಿಂಗೆ ತಿಂದ್ರೆ ಚೆನ್ನಾಗಿ ಹಸೆ ಸಿಹಿಯಲ್ಲ? ಸ್ವಲ್ಪ ಹಸಿರು ಅನ್ನದ ಜೊತೆ ಚೆನ್ನಾಗಿರುತ್ತೆ, ಬಿಸಿ ಅನ್ನದ ಜೊತೆ. ಓಕೆ ಓಕೆ. ಮುರಳಿಯವರೇ, ಸಿಹಿ ಕುಂಬಳಕಾಯಿನ ಸಾಸಿವೆ ಸಿಹಿಗುಂಬಳ ಅಥವಾ ಸಿಹಿಗುಂಬಳದ ಸಾಸಿವೆ. ಸಿಹಿ ವಾಸನೆ ಬರ್ತಾ ಇದೆ. ಆಹಾ, ಬಿಸಿ ಬಿಸಿ ಅನ್ನ ಪಕ್ಕದಲ್ಲಿದ್ರೆ ಒಂದು ಸ್ಪೂನ್ ಅದನ್ನ ಹಾಕ್ಕೊಂಡು ಚೆನ್ನಾಗಿ ಕಿವುಚ್ಕೊಂಡು ಪಕ್ಕದಲ್ಲಿ ಒಂದು ಯಾವ್ದಾದ್ರು ನಿಂಬೆಕಾಯಿ, ಉಪ್ಪಿನಕಾಯೋ, ಮಾವಿನಕಾಯಿ ಮಿಡಿನೋ ಇದ್ದರೆ ಅದ್ರ ಮಜಾನೇ ಬೇರೆ. ಓಕೆ, ಇದನ್ನ ನಮ್ಮ ಬಾಲಕೃಷ್ಣ ಗುರುಜಿಯವರು ಯಾವ ರೀತಿ ಮಾಡಿದ್ರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ತಿನ್ಕೊಳ್ಳಿ, ಆರೋಗ್ಯ ಕಾಪಾಡ್ಕೊಳ್ಳಿ. ಸಿಹಿ ಕುಂಬಳಕಾಯಿ ಸಾಸಿವೆ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಹುರಿಗಡಲೆ, ತೆಂಗಿನಕಾಯಿ ತುರಿ, ಹಸಿ ಮೆಣಸಿನಕಾಯಿ, ಉಪ್ಪು, ಸಾಸಿವೆ, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಬೌಲ್ಗೆ ರುಬ್ಬಿದ ಮಸಾಲ, ಬೇಯಿಸಿಕೊಂಡ ಸಿಹಿ ಕುಂಬಳಕಾಯಿ, ಸೋಯಾಬೀನ್ ಮೊಸರು ಹಾಕಿ ಕಲಸಿ ಉಪ್ಪು ಹಾಕಿ ಮಿಕ್ಸ್ ಮಾಡಿದರೆ ಸಿಹಿ ಕುಂಬಳಕಾಯಿ ಸಾಸಿವೆ ಅನ್ನದ ಜೊತೆ ಸವಿಯಲು ಸಿದ್ಧ. ಗುರುಜಿ, ಟೇಸ್ಟ್ ಮಾಡ್ಬಿಡ್ಲಾ ಗುರುಜಿ? ಯಾ, ಶೋರ್. ಗುರುಜಿ, ಇದೇನು ಗಿಡ ಎಲ್ಲ ಬಿಡಿಸ್ಬಿಟ್ಟಿದ್ದೀರಾ ನೀವು? ಇಲ್ಲ, ನಾನು ಹೇಳಿದ್ನಲ್ಲ ಮೊನ್ನೆ ಅಮೃತ ಭೂಮಿ ಅನ್ನೋ ಜಾಗ, ಹೌದು, ಹೋಗಿದ್ರಿ ಅಂತ. ಚಾಮರಾಜನಗರ ಹತ್ರ ಹೌದೌದು. ಅದಕ್ಕೆ ಅಲ್ಲಿ ಬೆಳೆದಿರುವಂಥ ವೆರೈಟೀಸ್ ಎಲ್ಲ ನೋಡ್ಬಿಟ್ಟು, ಭೂಮಿ ಮೇಲೆ ಬೆಳೆದಿರುವಂಥದ್ದು. ಬಟ್ ಏನು ಹೇಳ್ತಿದ್ದಲ್ಲ, 23-24 ಏಪ್ರಿಲ್ ಹೌದು. ಅದನ್ನು ಮನೆ ಮೇಲೆ ಟೆರೇಸ್ ಮೇಲೆ ಭತ್ತ ಹೆಂಗೆ ಬೆಳೆಯೋದು ಅಂತಾನು ತೋರಿಸೋಣ. ಇದೇ ಬೇರೆ ಜಾತಿ, ಇದೇ ಬೇರೆ ಜಾತಿ.
ಡಾಂಬರ್ ಶಾಲ್ ಅಂತ ಒರಿಸ್ಸಾ ಜಾತಿದು ತುಂಬ ಮೆಡಿಸಿನಲ್ ವ್ಯಾಲ್ಯೂಸ್ ಇದೆ ಇದಕ್ಕೆ. ಈ ಭತ್ತದಲ್ಲಿ ಹೌದು, 4 ಜನಕ್ಕೆ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ಇದನ್ನ ತೋರಿಸ್ತಾ ಇದೀವಿ. ಎಷ್ಟೋ ಜನ ಮಕ್ಕಳಿಗೆ ಭತ್ತ ಗಿಡದಲ್ಲಿ ಬೆಳೀತೋ ಮರದಲ್ಲಿ ಬೆಳೀತೋ ಅಂತ ಕೇಳ್ತಾರೆ, ಅಂಗಡಿಲಿ ಸಿಕ್ಕತ್ತೆ, ಅಂಗಡಿಲಿ ಬೆಳೆಯುತ್ತೆ ಅಂತ ಬೇಕಾದ್ರೆ ಹೇಳ್ತಾರೆ. ಹೇಳ್ತಾರೆ. ನೋಡಿರಲ್ಲ ಅದು ಹೆಂಗೆ, ನಾವೆಲ್ಲ ತಪ್ಪು ಅಂತ ಹೇಳಕ್ ಬರಲ್ಲ. ನಾವು ಯಾವ ತರ ಕರ್ಕೊಂಡೋಗಿ ಗದ್ದೆ ಹೊಲ ಪೈರೆಲ್ಲ ತೋರಿಸಿದೀವ, ತೋರಿಸಿಲ್ಲ. ಆದ್ರಿಂದ ಅವ್ರು ಏನ್ ಕೊಡ್ತಾರೆ, ಎಲ್ಲ ಶೆಟ್ರಡಿಲ್ ಸಿಗುತ್ತೆ ಅನ್ಕೊಂಡಿರ್ತಾರೆ. ಇದು ಸೋನಾ ಮಸೂರಿ. ಸೋನಾ ಮಸೂರಿ ಇದು ಭತ್ತದ ಪೈರು. ಓಕೆ ಓಕೆ ಗುರುಜಿ, ಇದು ತಳಿ ಗುರುಜಿ, ಒಂದು ನಿಮಿಷ ಇದು ಹಾಕೊಂಡ್ಬಿಡ್ತೀನಿ. ಸಿಹಿಗುಂಬ್ಳಾದ ಸಾಸಿವೆ, ಸಾಸಿವೆ ಸಿಹಿಗುಂಬ್ಳ. ಮೊಸರನ್ನ ತರ ತಿನ್ಬೋದು, ಏನು ಪ್ರಾಬ್ಲಮ್ ಎಲ್ಲ ಏನಿಲ್ಲ. ತುಂಬಾ ಚೆನ್ನಾಗಿದೆ ಗುರುಜಿ. ಏನು ಹೇಳ್ತೀರಿ? ಸುಮಾರು 1300 ಜಾತಿಯ ಅಕ್ಕಿ ಸದ್ಯಕ್ಕೆ ಸಿಗ್ತಾ ಇದೆ. ಬಟ್ ಅದೇನೋ ಪ್ಲಾಸ್ಟಿಕ್ ಅಕ್ಕಿ ಬಂತು ಚೈನಾದಿಂದ, ಅದ್ಯಾವುದೋ ಮಧ್ಯದಲ್ಲಿ ಬಂದ್ಬಿಟ್ಟು ನಮ್ಗೆ ಇದೆಲ್ಲ ಭಯ ಶುರು ಆಗ್ಬಿಟ್ಟಿದೆ. ಅದಕ್ಕೆ ನಾನು ಹೇಳ್ತಾ ಇರೋದು, ನಮ್ಮ ಮಾಡಿ ಮೇಲೆ ನಾವು ಬೆಳೆಸ್ಕೊಂಡು ನಾವು ತಿನ್ಕೊಂಡು ನಮ್ಮ ಆರೋಗ್ಯ ಕಾಪಾಡ್ಕೋಬೇಕು. ನೋಡಿ, ಇದನ್ನ ಎಷ್ಟು ಚೆನ್ನಾಗಿ ಬೆಳಿತಿದ್ದಾರೆ ಅಂದರೆ, ಇದನ್ನ ಬೆಳೆದಿರೋದು ಆ್ಯಕ್ಚುಲಿ ಅಮೃತ್ ಭೂಮಿನಲ್ಲಿ. ಓಕೆ, ಅದೊಂದು ನಮ್ಮ ಪ್ರೊಫೆಸರ್ ನಂಜುಂಡ ಸ್ವಾಮಿ ಇದ್ರಲ್ಲ, ಹೌದೌದು, ಅವ್ರ ಮಗಳು ಚುಕ್ಕಿ ಅಂತ, ಹೌದೌದು, ಅವ್ರದ್ದೊಂದು ಟ್ರಸ್ಟ್ ಅಲ್ಲಿ ಬೆಳೀತಾ ಇರೋದ್ರಿಂದ. ಓಕೆ, ಒಂದು ಚೂರು ಗೊಬ್ಬರ ಹಾಕಲ್ಲ, ಕೆಮಿಕಲ್ ಹಾಕಲ್ಲ, ಏನೊಂದು ಬಳಸಲ್ಲ. ಈ ಲೋಕಲ್ ಅರ್ಥವರ್ಮ್ ಇದೆಯಲ್ಲ, ಎರೆಹುಳು, ಅದೇ ಜಾಸ್ತಿ ಆಗಿ ರೈತನ ಕೆಲಸ ಇದು ಮಾಡೋ ಹಾಗೆ ಮಾಡಿಸುವಂಥ ಕ್ರಿಯೆ. ಹೌದೌದು, ಇದೇ ಝೀರೋ ಬಡ್ಜೆಟ್ ನ್ಯಾಚುರಲ್ ಫಾರ್ಮಿಂಗ್. ಅಂದರೆ ಒಬ್ಬ ಕೂಲಿ ಆಳು ಬೇಡ ರೈತ. ಆ ರೈತ ಏನಾಗೋದು ಮಣ್ಣನ್ನೆಲ್ಲ ಮಾಡ್ತಾನೋ ಅದನ್ನು ಎರೆಹುಳುನೇ ಮಾಡಬೇಕು. ಬಟ್ ಇವಾಗ ಸರ್ಕಾರ ಏನು ಮಾಡ್ತಾ ಇದೆ, ಆರ್ಗ್ಯಾನಿಕ್ ಫಾರ್ಮಿಂಗ್ ಅನ್ನೋದನ್ನ ತಂದ್ಬಿಟ್ಟು ಆ ಎರೆಹುಳು ಅಂತ ಏನು ಕರಿತಿರೋದು ಆಫ್ರಿಕಾದು, ಅದರ ಹೆಸರು ಇಸಿನಿಯಾ ಫಿಟೋಡಾ ಅಂತ ಏನೋ ಕರೀತಾರೆ. ಅದು ನೋಡೋಕ್ಕೆ ಎರೆಹುಳು ಥರ ಇದೆ, ಆದರೆ ಎರೆಹುಳು ಅಲ್ಲ ಅದು. ಓಹ್, ಅಲ್ಲೂ ಡೂಪ್ಲಿಕೇಟು. ಅದು ಪಕ್ಕಾ ಡೂಪ್ಲಿಕೇಟ್. ಅದು ನಮ್ಮ ಎರೆಹುಳು ಭೂಮಿ ಒಳಗಡೆ 15ರಿಂದ 19 ಅಡಿ ಒಳಗೋಗಿ ಪಕ್ಕಕ್ಕೆ ಹೋಗಿ ಮೇಲಕ್ಕೆ ಮತ್ತೆ ಒಂದು ತೂತು ಮಾಡ್ಕೊಂಡು ಬರುತ್ತೆ, 2 ತೂತು ಮಾಡುತ್ತೆ ಒಂದು ಸಲಿಗೆ. ಈ ಥರ ಕಂಟಿನ್ಯೂಸ್ ಆಗಿ 24 ಗಂಟೆ ಮಲಕ್ಕೊಳ್ಳೋದೇ ಕೆಲಸ ಮಾಡ್ತಾ ಹೋಗುತ್ತದು. ಈ ಥರ ಹೋಲ್ ಮಾಡಿ ಆ ಮಣ್ಣನ್ನು ತಿನ್ಕೊಂಡು ಹೊರಗೆ ಬಂದು ಅದ್ರದ್ದು ಗಲೀಜು ಹಾಕುತ್ತೆ. ಅದರಲ್ಲಿ ಸಿಕ್ಕಾಬಟ್ಟೆ ಒಳ್ಳೆ ಗುಣಗಳಿದೆ, ಅಂಶಗಳಿದೆ, ಭೂಮಿ ಅಂಶಗಳು. ಓಕೆ ಗುರುಜಿ, ಆ ಏನು ಭೂಮಿ ಅಂಶ ಇದೆಯೋ ಅದನ್ನ 2 ಪಟ್ಟು 3 ಪಟ್ಟು ಜಾಸ್ತಿ ಮಾಡಿ ಹಿಚ್ಕೆ ಹಾಕಿರುತ್ತೆ ಮೇಲ್ಗಡೆ ಬಂದು. ಜೊತೆಗೆ ಈ ಹೋಲ್ಸ್ ಏನು ಮಾಡುತ್ತದೋ ಅದನ್ನು ಹಾರ್ಡನ್ ಮಾಡಿರುತ್ತೆ. ಅದು ಹೋಲ್ಸ್ನ ಅದಕ್ಕೊಂದು ಸ್ರವ ಆಗುತ್ತೆ, ಅದೊಂದು ರಸ ಅದು ಮೈಯಿಂದ ಹೊರಬರುತ್ತೆ. ಆ ಹೋಲ್ನ ಅದು ಹಾರ್ಡನ್ ಮಾಡಿಬಿಡುತ್ತೆ. ಈ ಹಾರ್ಡನ್ ಆಗಿರೋದು ಹೋಲ್ ಹಾಗೇ ಇರುತ್ತೆ. ಜೋರು ಮಳೆ ಬಂದಾಗ ನೀರು ಅದರೊಳಗೆ ಬತ್ತುತ್ತದು. ರೇಚಣ್ಣ ಮಾಲಂಗಿ ಅನ್ನೋರು ನಾನು ಕರ್ಕೊಂಡೋಗಿದ್ದೆ, ರೇಚಣ್ಣ ಮಾಲಂಗಿ ಅಂತ. ಅಲ್ಲಿ ಕಾಲಿಟ್ರೆ ಅಲ್ಲಿ ಭೂಮಿ ಎಷ್ಟು ಸಾಫ್ಟ್ ಆಗಿದೆ ಅಂದರೆ ಹಾಗೆ ಕಾಲು ಇಳಿಯುತ್ತೆ. ಪಕ್ಕದ ಭೂಮಿಯಲ್ಲಿ ಕಾಲಿಟ್ರೆ ಟಾರ್ ರೋಡೋ ಕಾಂಕ್ರೀಟ್ ರೋಡ್ ಮೇಲೋ ಕಾಲಿಟ್ಟಂಗಿದೆ. ಅಷ್ಟು ವ್ಯತ್ಯಾಸ. ಮಳೆ ಬಂದು ಹಿಂದಿನ ದಿನ ಜೋರು ಮಳೆ ಬಂದು ನಿಂತಿತ್ತು. ಆ ಪಕ್ಕದ ಜಮೀನಲ್ಲಿ ನೀರು, ವಾಟರ್ ಟ್ಯಾಂಕಲ್ಲಿ ನೀರು ನಿಂತಿದೆ, ಫೋಟೋಸ್ ತೊಗೊಂಬಂದಿದ್ದೀನಿ. ಆದರೆ ಇವರೊಂದು ಜಮೀನು 1 ತೊಟ್ಟು ನೀರು ನಿಂತಿಲ್ಲ, ಎಲ್ಲ ಒಳಗಡೆ ಹೋಗಿದೆ, ಪೂರ್ತಿ ಅಬ್ಸಾರ್ಬ್ ಆಗಿದೆ. ಈ ತರಹ ನಾವು ಹದಕ್ಕೆ ತರಬೇಕು ಮಣ್ಣನ್ನು, ಭೂಮಿನ ಫಸ್ಟು, ಭೂಮಿ ಮಣ್ಣನ್ನು. ಆವಾಗ ಯಾವ ಗೊಬ್ಬರ ಬೇಡ, ನೀರು ವೇಸ್ಟ್ ಆಗಲ್ಲ, ಕಲ್ಮಶ ಆಗಲ್ಲ ವಾತಾವರಣ. ಯಾಕೆಂದರೆ ಗ್ರೀನ್ ಹೌಸ್ ಗ್ಯಾಸಸ್ ಅಂತ ನಾವು ಪ್ರೊಡ್ಯೂಸ್ ಮಾಡ್ತೀವಿ. ನಾವೆಲ್ಲ ಅಂದ್ಕೊಳ್ಳೋದೇನೋ ಇಂಡಸ್ಟ್ರಿನವರು ಜಾಸ್ತಿ ಪೊಲ್ಯೂಷನ್ ಮಾಡಿ ಹಾಳು ಮಾಡ್ತಾ ಇದ್ದಾರೆ ಅಂತ. ಅಲ್ಲ, ಅದನ್ನ ಪ್ರೊಡ್ಯೂಸ್ ಮಾಡ್ತಿರೋದು ನಮ್ಮಂತಹ ರೈತರೇ ಹಾಳು ಮಾಡ್ತಿರೋದು ಪ್ರಕೃತಿನ. ಈ ಭತ್ತನ ಕಟ್ ಮಾಡ್ತಾರೆ, ಎಸ್ಪೆಷಲಿ ಶುಗರ್ ಕೇನ್, ಸಕ್ಕರೆ ಕಬ್ಬು ಕಟಾವು ಮಾಡಿಬಿಡ್ತಾರೆ. ಆಮೇಲೆ ಏನು ಮಾಡ್ತಾರೆ, ಬೆಂಕಿ ಹಚ್ಬಿಡ್ತಾರೆ. ಆ ಬೆಂಕಿ ಹಚ್ಚಿದ್ದು ಕಾರ್ಬನ್ ಡೈಆಕ್ಸೈಡು ಮೇಲ್ಗಡೆ ಹೋಗಿ ಓಝೋನ್ ಅಂತ ಒಂದು ಪದರ ಇದೆ, O3 ಅಂತ ಕರಿತೀವಿ ಕೆಮಿಕಲಿ. ಆ ಪದರದ ಜೊತೆ ರಿಯಾಕ್ಟ್ ಆಗಿ O2 ಆಗೋಗುತ್ತೆ, ಆಕ್ಸಿಜನ್ ಆಗೋಗುತ್ತೆ. ಆಕ್ಸಿಜನ್ ಆಗಿ ಒಂದು ತೂತು ಆಗಿಬಿಡುತ್ತೆ. ಅಂದರೆ ತೂತು ಅಂದರೆ ಆ ಓಝೋನ್ ಪದರದಲ್ಲಿ ಒಂದು ತೂತು ಆಗೋಗಿ ಸೂರ್ಯನ ಕಿರಣಗಳು ಡೈರೆಕ್ಟಾಗಿ ಭೂಮಿನ ಸೇರಿಬಿಡುತ್ತೆ. ಸೂರ್ಯನ ಕಿರಣಗಳಲ್ಲಿ ಭಾಳ ಡೇಂಜರಸ್ ವಿಷಯಗಳಿದೆ, ಫೋಟಾನ್ಸ್ ಇದೆ, ಡೇಂಜರಸ್. ಅದು ಯಾವಾಗ ಭೂಮಿ ಡೈರೆಕ್ಟಾಗಿ ತಲುಪುತ್ತೋ ಕ್ಯಾನ್ಸರು, ಸ್ಕಿನ್ ಪ್ರಾಬ್ಲಮ್ಮು, ಏನೇನೋ ರೋಗಗಳು ಬಂದ್ಬಿಡುತ್ತೆ. ಈ ಓಝೋನ್ ಲೇಯರ್ ಏನು ಮಾಡುತ್ತೆ, ಆ ಕೆಟ್ಟ ಕಿರಣಗಳನ್ನೆಲ್ಲ ಅಲ್ಲೇ ತಡೆದುಬಿಟ್ಟು ನಮಗೆ ಸಹಾಯಕಾರಿಯಾಗಿರುವಂತಹ ಸೂರ್ಯನ ಕಿರಣಗಳು ಮಾತ್ರ ಒಳಗಡೆ ಬಿಡುತ್ತೆ. ಹಾಗಾಗಿ ಈ ನಿಮ್ಮ ಪ್ರೋಗ್ರಾಮ್ ಅರೌಂಡ್ ದ ವರ್ಲ್ಡ್ ಹೋಗುತ್ತೆ ಆ್ಯಂಡ್ ಪ್ರತಿಯೊಬ್ಬ ಕೃಷಿಕನ ಮನೆಗೂ ಹೋಗುತ್ತೆ. ಹಾಗಾಗಿ ನಾನು ಹೇಳ್ತಾ ಇರೋದು ಒಂದು ಕೋರಿಕೆ ಏನಪ್ಪ ಅಂತಂದರೆ, ದಯವಿಟ್ಟು ನಿಮ್ಮ ಗದ್ದೆಗಳು ಅಥವಾ ನಿಮ್ಮ ಜಮೀನು ಎಲ್ಲ ಕಟಾವಾದ ಮೇಲೆ ಸುಡಬೇಡಿ.
ಅದು ಕಟಾವ್ ಆಗೋದಕ್ಕೆ ಮುಂಚೆನೇ ಒಂದು 10 ದಿನದ ಮುಂಚೆನೋ 15 ದಿನದ ಮುಂಚೆನೋ ಅದನ್ನು ಯಾವ ಫಲ ಹಾಕಿದಾರ ನೀವು ಅಂತ ನೋಡಿಕೊಂಡು, ಅದು ಮಾನೋಕಾಟ್ ಡೈಕಾಟ್ ಅಂತ ಬರುತ್ತೆ, ಅಂದರೆ ಏಕದಳ ದ್ವಿದಳ ಅಂತ ಬರುತ್ತೆ. ಏಕದಳದ ಹಾಕಿದರೆ ದ್ವಿದಳವನ್ನು ಚೆಲ್ಬಿಡಿ, ದ್ವಿದಳ ಹಾಕಿದರೆ ಏಕದಳವನ್ನು ಚೆಲ್ಲಿ. ಇದು ಕಟಾವಾಗೋಕ್ಕೆ ಮುಂಚೆ ಅದು ಸಣ್ಣ ಸಣ್ಣ ಪೈರು ಬಂದಿರುತ್ತೆ, ಸಣ್ಣ ಸಣ್ಣ ಪೈರು ಥರ ಮೊಳಕೆ ಥರ ಬಂದಿರುತ್ತೆ. ಕ್ಲೀನಾಗಿ ಕಟ್ ಮಾಡಿಕೊಂಡು ಅದನ್ನ ಹಾಗೆ ಬಿಟ್ಬಿಡಿ. ಅದನ್ನ ಮಲ್ಚಿಂಗ್ ಅಂತ ಕರಿತೀವಿ ನಾವು. ಭೂಮಿ ತಾಯಿಗೆ ಒಂದು ಸೀರೆಯನ್ನು ಹೊದಿಸಿದ ರೀತಿ, ಸೀರೆಯನ್ನು ಹೊದಿಸಿರೋ ರೀತಿ ಅದು. ಆಗ ಭೂಮಿನೂ ಹಾಳಾಗೋಗಲ್ಲ, ಅದು ಒಳ್ಳೆ ಗೊಬ್ಬರ ಆಗುತ್ತೆ, ಭಾಳ ಒಳ್ಳೆ ಗೊಬ್ಬರ ಆಗುತ್ತೆ. ಆ್ಯಂಡ್ ಹೊರಗಿನಿಂದ ಗೊಬ್ಬರ ತಂದು ಹಾಕೋ ಅವಶ್ಯಕತೆಯೂ ಇಲ್ಲ. ಈ ತರಹ ಇರೋದರಲ್ಲೇ ನಾವು ಅದನ್ನು ರೀಸೈಕಲ್ ಮಾಡ್ಕೋತಾ ಕಸದಿಂದ ರಸ ಅಂತ ಏನು ಕರಿತೀವೋ ಆ ರೀತಿ ನಾವು ಒಂದು ಚೂರು ಗೊಬ್ಬರನ ಹೊರಗಡೆಯಿಂದ ಕೊಂಡ್ಕೊಂಬರೋದು ಬೇಡ. ಈ ಸರ್ಕಾರದ ಬೇಡದಿರೋ ಸಬ್ಸಿಡಿನೂ ಬೇಕಾಗಿಲ್ಲ, ಸಾಲ ಮುಂಚೆನೇ ಬೇಕಾಗಿಲ್ಲ. ಎಷ್ಟು ಚೆನ್ನಾಗಿ ಏನೂ ಹಾಕದೆ 1 ಎಕರೆನ ಒಬ್ಬನೇ ಅಥವಾ ಒಂದು 4-5 ಎಕರೆನ ಒಬ್ಬ ರೈತ ನೋಡ್ಕೊಂಡು ಹೋಗೋದು. ಒಂದು ಹಸು ಸಾಕು, ನಾಟಿ ಹಸು. ಈ ಹಂದಿ ಜಾತಿ ಹಸು ಇದೆ, ಯಾವುದದು ಹೋಲ್ಸ್ಟೈನ್ ಅಂತ ಕರೀತಾರೆ, ಜರ್ಸಿ ಅಂತ ಕರೀತಾರಲ್ಲ, ಈ ಹಂದಿ ಜಾತಿ ಅದು. ಆ ಹಂದಿಗಳು ನಮಗೆ ಬೇಡ, ನಮಗೆ ಬೇಕಾಗಿರೋದು ಹಸು. ಹಾಗಾಗಿ ಭಾರತೀಯ ತಳು, ಲೋಕಲ್ ತಳಿ ಸಾಕಷ್ಟಿವೆ. ಅಂಥ ಲೋಕಲ್ ತಳಿಯನ್ನು ತೊಗೊಂಡು ಅದರ ಗಂಜಲ ಮತ್ತು ಸಗಣಿಯನ್ನು ಬಳಸ್ಕೊಂಡು ಒಳ್ಳೆ ಗೊಬ್ಬರ ಮಾಡ್ಕೊಂಡು ಇದೆಲ್ಲ ಬರ್ತಾ ಬರ್ತಾ ಹೇಳ್ಕೊಟ್ಟು ಜನಗಳಿಗೆಲ್ಲ ಒಳ್ಳೇದು ಮಾಡೋಣ. ಓಕೆ ಗುರುಜಿ, ಜನಗಳಿಗೂ ಒಳ್ಳೇದು ಮಾಡೋಣ, ಆರೋಗ್ಯದ ಅಡುಗೆನೂ ಹೇಳ್ಕೋಣ. ಆರೋಗ್ಯದ ಅಡುಗೆ ಮಾಡೋಕ್ಕೆ ಆಹಾರನ ಯಾವ ರೀತಿ ಬೆಳ್ಕೋಬೇಕು ಅಂತಲೂ ಹೇಳ್ಕೋಣ. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು. ನಮ್ಮ ಒಗ್ಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ, ಮತ್ತೆ ಸಿಗೋಣ. ಅಲ್ಲಿ ತನಕ